ತದ್ಮೇತಯೋ ಶ್ರುತ್ವಾ ಪ್ರಣಮಾಮಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತಾ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು. ಸಂಗತಿಗಳಾಗಿರುವಂಥ ಆದರಣೀಯ ಮಹೇಶ್ ಜಿಗೆ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಸಿಂದಗಿಯಲ್ಲಿ ಸೇರಿರುವಂಥ ಇಷ್ಟು ಜನರು ನೋಡಿ ಭಾಳ ಖುಷಿ ಅನ್ನಿಸ್ತಿದೆ ನನಗೆ. ನಾನು ನಿಮಗೂ ಕೂಡ ಹೃತ್ಪೂರ್ವಕವಾದ ಈಗ ಮಹೇಶ್ ಜಿಯವ್ರ ಜೊತೆ ಹಂಚ್ಕೋಬೇಕಾಗಿರುವಂಥ ಒಂದು ಸಂಗತಿ ಇದೆ. ನಾನು ನಿಮ್ಮ ಪಕ್ಕದಲ್ಲಿ ಕೂತ್ರೆ ಕಿವಿಯಲ್ಲಿ ಹೇಳೋಣ ಅಂದ್ಕೊಂಡಿದ್ದೆ, ನೀವು ಆ ಕಡೆ ಕೂತಿದ್ದು ಸ್ವಲ್ಪ ಜೋರಾಗಿ ಹೇಳಬೇಕಾಗ್ತಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಮನಸ್ಥಿತಿ ಸಮಾಜಕ್ಕೆ ಇನ್ನೂ ಪೂರ್ಣವಾಗಿ ಬಂದಿಲ್ಲ ಅಂತ ನನ್ನ ಹೃದಯಕ್ಕೆ ಅನಿಸುತ್ತೆ. ಯಾವಾಗ ಯಾಕಾಗ ಅನಿಸುತ್ತೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲದೆ ಬೇರೆ ಒಂದು ಟಾಪಿಕ್ ಇಟ್ಟರೆ ಪ್ರಚಾರ ಮಾಡೋದು ಬಹಳ ಸುಲಭ. ಬಾಬಾ ಸಾಹೇಬ್ರಲ್ಲದೆ ಬೇರೆ ಪುಸ್ತಕಗಳನ್ನು ಮಾಡಿದ್ದಿದ್ರೆ 5,000 ಸಬ್ಸ್ಕ್ರಿಪ್ಷನ್ ಮಾಡಿರ್ತಿದ್ವಿ. 3,000 ಸಬ್ಸ್ಕ್ರಿಪ್ಷನ್ಗೆ ಒದ್ದಾಡ್ತಾ ಇದ್ದೀವಿ ನಾವು. ಬಾಬಾ ಸಾಹೇಬ್ರಲ್ಲದೆ ಬೇರೆ ಆಗಿದ್ದಿದ್ರೆ. ಬಾಬಾ ಸಾಹೇಬ್ರದ ಸಮಸ್ಯೆ ಏನಾಗಿದೆ? ಬಾಬಾ ಸಾಹೇಬ್ರ ಸಮಸ್ಯೆ ಇಲ್ಲ, ನಮ್ಮ ಸಮಸ್ಯೆ. ನಮ್ಮ ಸಮಸ್ಯೆ ಏನು ಅಂತಂದ್ರೆ, ಬಾಬಾ ಸಾಹೇಬರನ್ನ ಒಂದು ಜಾತಿಯ ನಾಯಕನನ್ನಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ದೀವಿ ನಾವು. ಆ ಜಾತಿಯವರಿಗೆ ಯಾರ ನಾಯಕ ಅಂತ ನಾವು ಅಂದ್ಕೊಂಡು ಅವ್ರಿಗೆ ಬಿಟ್ಬಿಟ್ಟಿದ್ದೀವೋ ಬಾಬಾ ಸಾಹೇಬರನ್ನ, ಅವರಿಗೆ ನಮ್ಮನ್ನು ಕಂಡ್ರೆ ಒಂದು ಅನುಮಾನ ಇದೆ. ತಪ್ಪಲ್ಲ, ಸಹಜ. ಏನೂ ಇಲ್ಲದೆ ಇವರು ಇದ್ದಕ್ಕಿದ್ದಂತೆ ಯಾಕೆ ಬಂದ್ರು, ಇವರು ಏನೋ ಲಾಭ ಇರಬೇಕು ಇವರಿಗೆ ಅಂತ ಅನ್ಕೊಂಡು ಅವ್ರು ಅನ್ಕೊಳ್ತಿದ್ದಾರೆ. ತಪ್ಪಿಲ್ಲ, ನಾನು ಒಪ್ಕೊಳ್ತೀನಿ. ಇನ್ನು ಯಾರು ಬಾಬಾ ಸಾಹೇಬರು ನಮ್ಮವರನ್ನ ಆ ಜಾತಿಯವರು ಅಂದ್ಕೊಂಡಿದ್ದಾರೋ ಅವ್ರು ಬಾಬಾ ಸಾಹೇಬರು ಅವರವರಲ್ವಾ, ನಾ ಯಾಕೆ ಹೋಗ್ಬೇಕು ಅಂತ ಪ್ರತ್ಯೇಕ ಮಾಡಿಬಿಟ್ಟಿದ್ದಾರೆ. ಅದರ ನೆನ್ಪಿಟ್ಕೊಳ್ಳಿ. ಬಹುಶಃ ಮಹೇಶ್ ಜಿ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರ್ಬೋದು, ಬಾಬಾ ಸಾಹೇಬರು ಯಾವುದೋ ಒಂದು ಜಾತಿಗೆ, ಒಂದು ವರ್ಗಕ್ಕೆ ಸೀಮಿತರಾದವರಲ್ಲ. ಬಾಬಾ ಸಾಹೇಬರು ರಾಷ್ಟ್ರ ನಾಯಕ ಮತ್ತು ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂತ ಸಾಮರ್ಥ್ಯವಿದ್ದ ನಾಯಕರು ಅಂತ ನಾನು ಅವ್ರ ಕುರಿತಂತೆ ತುಂಬಾ ಓದಿದ ನಂತರ, ಅದು ಧನಂಜಯ್ ಕೀರವರ ಪುಸ್ತಕ ನನಗೆ ಮೊದಲು ಆಸಕ್ತಿ ಹುಟ್ಟಿಸಿದ್ದು, ಹುಚ್ಚು ಹುಟ್ಟಿಸಿತು ಬಾಬಾ ಸಾಹೇಬರ ಬಗ್ಗೆ. ಬಾಬಾ ಸಾಹೇಬರ ಕಂಪ್ಲೀಟ್ ವರ್ಕ್ಸ್ ತರಿಸ್ಕೊಂಡು ಓದಿದ ನಂತರ ನನಗೆ ಗೊತ್ತಾಯ್ತು, ನಾನೇನು ದೇಶಭಕ್ತ ಅಂತ ನನಗೆ ನಾನು ಹೇಳ್ಕೊಳ್ತೀನೋ ಅದಕ್ಕಿಂತಲೂ 1000 ಪಟ್ಟು ಹೆಚ್ಚು ದೇಶಭಕ್ತಿ ಬಾಬಾ ಸಾಹೇಬರು. ನಾನು 1000 ಪಟ್ಟು ಅಂತ ಹೇಳ್ತೀನಿ, ಬಹಳ ಎಚ್ಚರಿಕೆಯಿಂದ ಹೇಳ್ತೀನಿ. ಅವತ್ತಿನ ದಿನಗಳಲ್ಲಿ ಬಾಬಾ ಸಾಹೇಬರು ಅನುಭವಿಸಿದ ಪರಿಸ್ಥಿತಿ ಮತ್ತು ಅವರು ತೋರಿದ ದೇಶಭಕ್ತಿ ಇದು ಅನ್ಕಂಪ್ಯಾರಬಲ್. ಒಂದೇ ಉದಾಹರಣೆ ಕೊಡ್ಬೋದು ಅಂತಂದ್ರೆ, ಧನಂಜಯ್ ಕೀರ್ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ನನ್ಗೆ ಓದ್ಬೇಕಾದ್ರೆ ಕೂದಲು ನಿಂತುಬಿಟ್ಟು ಓದಿದಾಗ ನನಗೆ ಸಾವರ್ಕರ್ ಬಹಳ ಪ್ರೀತಿಯ ಕ್ಯಾರೆಕ್ಟರ್. ಬಾಬಾ ಸಾಹೇಬರನ್ನು ಓದಿದ ನಂತರ ಸಾವರ್ಕರ್ ಅಷ್ಟೇ ನಾನು ಪ್ರೀತಿಸುವ ಮತ್ತೊಂದು ಕ್ಯಾರೆಕ್ಟರ್ ಅದು ಬಾಬಾ ಸಾಹೇಬರು ಅಂತ ನನ್ನ ಜೊತೆ ಧನಂಜಯ್ ಕೀರ್ ಬಹಳ ಚೆನ್ನಾಗಿ ಹೇಳ್ತಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ, ಬಹಳ ಸೂಕ್ಷ್ಮವಾದ್ದು. ಧನಂಜಯ್ ಕೀರ್ ಹೇಳ್ತಾರೆ, ಸಾವರ್ಕರ್ ಏನಾದ್ರು, ನಮ್ಗೆಲ್ಲ ಸಾವರ್ಕರ್ ಮೇಲೆ ಬಹಳ ಪ್ರೀತಿ ಇದೆ, ಇಲ್ಲಿರೋ ಬಹಳ ಜನರಿಗೆ ಸಾವರ್ಕರ್ ಮೇಲೆ ಪ್ರೀತಿ ಇದೆ, ನಂಗೆ ಗೊತ್ತಿದೆ. ಧನಂಜಯ್ ಕೀರ್ ಹೇಳ್ತಾರೆ, ಅವರಿಬ್ಬರ ಬಗ್ಗೆನೂ ವಿಸ್ತಾರವಾಗಿರುವಂತ ಪುಸ್ತಕ ಬರೆದವರು, ಇಬ್ಬರ ಬಗ್ಗೆಯೂ ಅಧಿಕೃತವಾದ ಜೀವನ ಚರಿತ್ರೆ ಬರೆದವರು ಧನಂಜಯ್ ಕೀರ್. ಅವ್ರು ಹೇಳ್ತಾರೆ, ಸಾವರ್ಕರ್ ಏನಾದ್ರೂ ದಲಿತರ ಕುಟುಂಬದಲ್ಲಿ ಹುಟ್ಟಿದ್ದಿದ್ರೆ, ಸಾವರ್ಕರ್ ಏನಾದ್ರೂ ಅಸ್ಪೃಶ್ಯರ ಕುಟುಂಬದಲ್ಲಿ ಹುಟ್ಟಿದ್ದಿದ್ರೆ ಅಸ್ಪೃಶ್ಯರ ಹೋರಾಟ ವೈಲೆಂಟ್ ಆಗಿರ್ತಿತ್ತು. ಹಾಗೆ ಬಾಬಾ ಸಾಹೇಬ್ರೇನಾದ್ರೂ ಮೇಲ್ವರ್ಗದಲ್ಲಿ ಹುಟ್ಟಿದಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ವೈಚಾರಿಕ ಅಡಿಪಾಯ ಇನ್ನೂ ಗಟ್ಟಿಯಾಗಿರ್ತಿತ್ತು ಅಂತ ಅದ್ಭುತವಾಗಿದೆ ನೋಡಿ. ನನಗೆ ಗೂಸ್ ಬಂಪ್ಸ್ ಬಂತ್ರಿ ಮೊದಲನೇ ಬಾರಿ ಓದಿದಾಗ. ಅವ್ವ, ಇಷ್ಟು ಇದಕ್ಕಿಂತ ಚೆನ್ನಾಗಿ ಇನ್ನೇನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಸಾಹೇಬರ ಕುರಿತಂತೆ ಮಹೇಶ್ ಜಿ ಮಾತನಾಡುವಾಗ ಅವರು ಒಂದು ಮಾತನ್ನು ಹೇಳಿದ್ರು. ಬಾಬಾ ಸಾಹೇಬರು ಕ್ರಿಯಾಶೀಲ, ಡೈನಮಿಕ್ ವ್ಯಕ್ತಿ ಅಂತ, ಡಾಗ್ಮ್ಯಾಟಿಕ್ ಅಲ್ಲ ಅಂತ. ಡಾಗ್ಮ್ಯಾಟಿಕ್ ಅಂದ್ರೆ ಒಂದು ಸಿದ್ಧಾಂತವನ್ನ ಹಿಡ್ಕೊಂಡು ಹೋಗುವಂತ ವ್ಯಕ್ತಿ ಅಲ್ಲ. ಇದಿಲ್ಲಿ ಮುಗಿತಾ, ಇದನ್ನ ಬಿಡು, ಮತ್ತೊಂದು ಸಿಕ್ಕಿದ್ರೆ ಅದನ್ನ ತಗೊಳ್ಳೋ, ಮತ್ತೊಂದು ಸಿಕ್ಕಿದ್ರೆ ಹೋಗು ಅಂತಂದ್ರೆ ಯಾವ್ದು ಸಿಕ್ಕುತ್ತೋ ಅದನ್ನ ಹಿಡ್ಕೊಂತಲ್ಲ, ತನ್ನ ಗುರಿಗೆ ಯಾವುದು ಈಗ ಬೇಕೋ ಅದನ್ನ ಹಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಬಾಬಾ ಸಾಹೇಬರು ನಿಶ್ಚಿತಮತಿಯಾಗಿದ್ದವರು. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ನಂಗೆ ಗೊತ್ತಿಲ್ಲ ನೀವೆಲ್ಲರೂ ಕೇಳಿದಿರೋ ಇಲ್ವೋ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಹೆಂಗಿದೆ ಅಂತಂದ್ರೆ, ಭಾರತಕ್ಕೆ ಒಳಿತಾಗುತ್ತೆ ಅಂತಂದ್ರೆ, ನನ್ನ ದೇಶಕ್ಕೆ ಒಳಿತಾಗುತ್ತೆ ಅಂತಂದ್ರೆ ರಷ್ಯಾ ಜೊತೆ ಫ್ರೆಂಡ್ಶಿಪ್ ಅಂದ್ರೆ ರಷ್ಯಾ ಜೊತೆ, ಅಮೆರಿಕ ಫ್ರೆಂಡ್ಶಿಪ್ ಅಂದ್ರೆ ಅಮೆರಿಕ. ನನ್ನ ದೇಶಕ್ಕೆ ಒಳ್ಳೇದಾಗೋದಿಲ್ಲ ಅಂದ್ರೆ ಅಮೆರಿಕನೂ ಬೇಡ, ರಷ್ಯಾ ಬೇಡ, ಹೋಗಲ್ಲ, ಈ ನನ್ನ ದೇಶ ಚಪ್ಪಾಳೆ ಕಟ್ಟಿದ್ರಲ್ಲ. ಈಗ ಸ್ವಲ್ಪ ಶಿಫ್ಟ್ ಮಾಡ್ತೀನಿ ನಾನು. ಬಾಬಾ ಸಾಹೇಬ್ರದ್ದು ಹಂಗೆ ಇದ್ದಿದ್ದು, ನನ್ನ ಜನಾಂಗ ದಲಿತರದ್ದು,
ಒಳ್ಳೇದಾಗುತ್ತೆ ಅಂದ್ರೆ ಬ್ರಾಹ್ಮಣರ ಜೊತೆ ಬೇಕಿದ್ರು ಫ್ರೆಂಡ್ಶಿಪ್ ಮಾಡ್ತೀನಿ, ಒಳ್ಳೇದಾಗಲ್ಲ ಅಂದ್ರೆ ನೀವು ಫ್ರೆಂಡ್ಶಿಪ್ ಬೇಡ, ಹೋಗೋ ನನ್ನ ಜನಾಂಗಕ್ಕೆ ಒಳ್ಳೇದಾಗಬೇಕಾಗಿದೆ, ನನ್ನ ಸಮಾಜವನ್ನು ಮೇಲೆತ್ತಬೇಕಾಗಿದೆ. ಏನ್ ತಪ್ಪಿದೆ ಅದರಲ್ಲಿ? ಯಾವ ಸಮಾಜವನ್ನ ಸಾವಿರ ವರ್ಷಗಳ ಕಾಲ ತುಳಿದಿಟ್ರು, ಮಾತನಾಡ್ಲಿಕ್ಕೆ ದನಿ ಕೊಡ್ಲಿಕ್ಕಾಗಿಲ್ವೋ ಅದಕ್ಕೆ ನಾನು ದನಿ ಆಗ್ಲಿಕ್ಕೆ ನಿಂತಿದ್ದೀನಿ. ದನಿ ಅನ್ನೋದು ಎರಡು ರೀತಿ ಇದೆ. ಈ ದಲಿತರ ಹೋರಾಟದ ವಿಚಾರಕ್ಕೆ ಎರಡು ತರದ ಪರಿಕಲ್ಪನೆ ಇದೆ. ಅಸ್ಪೃಶ್ಯತೆಯ ಪರಿಹಾರ, ನಾನು ದಲಿತರ ಹೋರಾಟ ಅಂತ ಕರೀಲಿಕ್ಕೆ ಹೋಗಲ್ಲ, ಅಸ್ಪೃಶ್ಯತೆಯ ಪರಿಹಾರಕ್ಕೆ ಎರಡು ತರದ ಹೋರಾಟ ಇದೆ. ಮೊದಲನೇದು ಹೆಂಗ್ ಮಾಡ್ತಾರೆ ಗೊತ್ತಾ? ಇದು ಅಸ್ಪೃಶ್ಯರದೇ ಪ್ರಾಬ್ಲಮ್ಮು, ಅವರು ಕೊಳಕಾಗಿರ್ತಾರೆ, ಅವರಿಗೆ ಅಧ್ಯಯನ ಇಲ್ಲ, ಅವ್ರಿಗೆ ಎಜುಕೇಶನ್ ಇಲ್ಲ, ಅವರು ಹೇಗಂದ್ರೆ ಹಾಗಿದ್ದು ಬಿಡ್ತಾರೆ, ಹಿಂಗಾಗಿ ಅವರನ್ನ ತಿದ್ದುಕೊಂಡ್ರೆ ಅವರೇ ಮುಂದಕ್ಕೆ ಬರ್ಬೋದು ಅಂತ ಆಲೋಚನೆ ಮಾಡುವಂತ ಒಂದು ವರ್ಗ. ಈ ವರ್ಗ ಏನ್ ಮಾಡುತ್ತೆ ಗೊತ್ತಾ? ಟೈಮ್ ಆಗುತ್ತೆ, ಅವರು ಏರಿಯಾ ಸ್ವಲ್ಪ ಕ್ಲೀನ್ ಮಾಡೋಣ, ಅವ್ರಿಗೊಂದು ಸ್ವಲ್ಪ ಸ್ಕೂಲಿಗೆ ಒಂದಿಬ್ಬರನ್ನು ಸೇರಿಸೋಣ, ಮೊದಲು ಅವನು ಓದಿದ ನಂತರ ಅವನ ಮನೆ ಮಕ್ಕಳಿಗೆ ಎಜುಕೇಶನ್ ಅವನು ಶುರು ಮಾಡ್ತಾನೆ, ಹಿಂಗ್ ಅನ್ಕೊಂಡು ನಿಧಾನವಾಗಿ ಮಾಡೋದು. ಎಷ್ಟು ವರ್ಷ ಬೇಕು ಇದಕ್ಕೆ? 1000 ವರ್ಷ ಆಗಿ ಬಿಡಿ ಅಂತ ಅನ್ಕೊಳ್ಳುವಂತ ಒಂದು ವರ್ಗ. ಎರಡನೇದೊಂದು ವರ್ಗ ಇದೆ, ಅದೇನ್ ಅನ್ಕೊಳ್ಳುತ್ತೆ ಅಂತಂದ್ರೆ ಅಸ್ಪೃಶ್ಯರ ಪ್ರಾಬ್ಲಮ್ ಅಲ್ಲ, ಇದು ಮೇಲ್ವರ್ಗದವರ ಮನಸ್ಸಿನ ಕೊಳಕು, ಮೊದಲು ಅದನ್ನ ಸರಿ ಮಾಡಿದ್ರೆ ಇದು ಸರಿಯಾಗುತ್ತೆ ಅಂತ ಅನ್ಕೊಳ್ಳುವಂತ ಎರಡನೇ ವರ್ಗ. ಬಹುತೇಕರು ಈ ದೇಶದಲ್ಲಿ ಯಾರ್ಯಾರು ಇದ್ರಲ್ಲ ಅವ್ರು ಮೊದಲನೇ ವರ್ಗಕ್ಕೆ ಸೇರಿದವರು. ಅವರು ಮನಸ್ಸಿನಿಂದ ಬಹಳ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು. ಎಂತ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು ಅಂತಂದ್ರೆ, ಅಸ್ಪೃಶ್ಯರು ಮೇನ್ ಸ್ಟ್ರೀಮಿಗೆ ಬರಬೇಕು, ಆದ್ರೆ ಯಾರು ಕರ್ಕೊಳ್ಬೇಕು? ಅಸ್ಪೃಶ್ಯರು ತಮ್ಮಂತ ಸುಧಾರಿಸಿಕೊಂಡು ಮೈನ್ ಸ್ಟ್ರೀಮಿಗೆ ಬರಬೇಕು ಅಂತ. ಆದ್ರೆ ಬಾಬಾ ಸಾಹೇಬರು, ನಾನು ಅದಕ್ಕೆ ಡೈನಮಿಕ್ ಅನ್ನೋ ಪದಕ್ಕೆ ಸ್ವಲ್ಪ ಆಡ್ ಮಾಡ್ತೀನಿ, ಹಿ ವಾಸ್ ಅ ಮಾಸ್ ಡಿಸ್ರಪ್ಟರ್ ಸರ್. ಯಾವುದನ್ನ ಸಮಾಜ ಅನ್ಕೊಂಡಿತ್ತು ಅದನ್ನು ಬುಡ ಅಲುಗಾಡಿಸಿ ಈ ಅಸ್ಪೃಶ್ಯರ ಸಮಸ್ಯೆಯನ್ನ 1000 ವರ್ಷದಲ್ಲಿ ಮುಗಿಸೋದಲ್ಲ, ನನ್ನ ಜೀವಿತಾವಧಿಯಲ್ಲಿ ಮುಗಿಸಿಯೇ ಹೋಗ್ತೀನಿ ಅಂತ ಹಠ ಹಿಡಿದಂತ ವ್ಯಕ್ತಿ ಬಾಬಾ ಸಾಹೇಬರು. ಮಿತ್ರ, ಬಾಬಾ ಸಾಹೇಬರನ್ನ ಯಾರು ಆರಾಧಿಸಬೇಕು ಅಂತ ಏನಾದ್ರೂ ಕೇಳಿದ್ರೆ, ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬ ಹಿಂದೂ ಎನಿಸಿಕೊಳ್ಳುವವನು ಬಾಬಾ ಸಾಹೇಬರನ್ನ ಯಾರು ಆರಾಧಿಸಬೇಕು ಅಂತ ಕೇಳಿದ್ರೆ, ದಲಿತರು ಆರಾಧಿಸಬೇಕು, ಅಸ್ಪೃಶ್ಯರು ಆರಾಧಿಸಬೇಕು ಅಂತ ಹೇಳಿದ್ರೆ ಘೋರ ಪಾಪ ಮಾಡ್ತಿದೀವಿ ನಾವು. ಯಾಕೆ ಗೊತ್ತಾ? ಬಾಬಾ ಸಾಹೇಬರು ಅಕಸ್ಮಾತ್ ಬರದೇ ಹೋಗಿದ್ದಿದ್ರೆ, ಇಷ್ಟು ರಿಗರಸ್ ಆಗಿ ಈ ತರದೊಂದು ಪ್ರಯತ್ನವನ್ನ ಮಾಡದೆ ಹೋಗಿದ್ದಿದ್ರೆ, ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಎನ್ನುವ ಕಳಂಕ ಇವತ್ತು ವ್ಯಾಪಕವಾಗಿರ್ತಿತ್ತು. ಇವತ್ತೇನು ಪೂರ್ತಿ ಹೋಗಿದೆ ಅಂತ ನಾನು ಹೇಳಲ್ಲ, ಇನ್ನು ಅದರ ಛಾಯೆ ಹಾಗೆ ಉಳ್ಕೊಂಡಿದೆ. ಆದ್ರೆ ಬಾಬಾ ಸಾಹೇಬರು ಬಂದ ಕಾರಣಕ್ಕೋಸ್ಕರ ಕಾನೂನಾತ್ಮಕವಾಗಿ ಆದ್ರೂ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಸಾಧ್ಯವಾಗಿದೆ. ಲಾಭ ಯಾರಿಗೆ ಗೊತ್ತಾ? ಜಗತ್ತಿನೆದುರಿಗೆ ಹಿಂದೂ ಅನಿಸ್ಕೊಂಡಂತ ಪ್ರತಿಯೊಬ್ಬನು ಎದೆ ಎತ್ಕೊಂಡು ನಿಂತ್ಕೋಬಹುದು. ಯಾಕೆ ಅಂತಂದ್ರೆ, ಲೈ ನನ್ನ ಧರ್ಮದಲ್ಲಿ ಅಸ್ಪೃಶ್ಯತೆ ಇಲ್ಲ, ಹೋಗಲೈ ಕಾನೂನು ಮೂಲಕ ತೆಗೆದು ಹಾಕಲಾಗಿದೆ ಅದನ್ನ ಅಂತ ಎದೆ ತಕ್ಕೊಂಡು ಹೇಳಬಹುದಾಗಿರೋದು ನಾನು. ನೀವು ಯಾರು ಕಾರಣ ಇದಕ್ಕೆ? ಬಾಬಾ ಸಾಹೇಬರು ಕಾರಣ. ಕ್ರೆಡಿಟ್ ಮಹಾತ್ಮ ಗಾಂಧೀಜಿ ಹೋಯ್ತು, ಕ್ರೆಡಿಟ್ ಬಾಬಾ ಸಾಹೇಬರಿಗೆ ಬರಲಿಲ್ಲ. ಈ ಸಂವಿಧಾನದ ಮೂಲಕ, ಕಾನೂನಿನ ಮೂಲಕ ಯಾವತ್ತು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಾಯಿತು ಭಾರತದಲ್ಲಿ ಅಂತ ಸುದ್ದಿ ಬಂತೋ ಅವತ್ತು ಜಗತ್ತಿನ ಎಲ್ಲ ಪತ್ರಿಕೆಗಳು ಮಹಾತ್ಮ ಗಾಂಧೀಜಿಯವರ ಶ್ರಮದಿಂದಾಗಿ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಾಯಿತು ಅಂತ ಎಲ್ಲರೂ ಬಂದರು. ಬಾಬಾ ಸಾಹೇಬರ ಉಲ್ಲೇಖವನ್ನ ಯಾವ ಪತ್ರಿಕೆಯೂ ಮಾಡಲಿಲ್ಲ. ಅವತ್ತು ಮೂಕ ನಾಯಕನಾಗಿ ಬಾಬಾ ಸಾಹೇಬರು ತನ್ನ ಪಾಡಿಗೆ ತಾನು ಕೂತ್ಕೊಂಡಿದ್ದ. ಏನು ಬಿಡಪ್ಪ, ಹೆಸರು ತಗೊಂಡು ಏನ್ ಮಾಡಬೇಕು, ನನ್ನ ಜನರ ಉದ್ಧಾರ ಅಂತೂ ಆಯ್ತಲ್ಲ ಅಂತ ಸೈಲೆಂಟ್ ಆಗಿ ಕೂತಿದ್ದವರು ಬಾಬಾ ಸಾಹೇಬರು ಮಾತ್ರ. ಈ ಕಾರಣಕ್ಕೆ ನಾನು ಬಾಬಾ ಸಾಹೇಬರನ್ನ ಮಾಸ್ ಡಿಸ್ರಪ್ಟರ್ ಅಂತೀನಿ. ಯಾಕೆಂದ್ರೆ ನಂತರ ನಿಂತರ ಮುಂದಿನ ಜನ್ಮ ಅಂತ ಕಾಯುವಷ್ಟು ಪುರುಸೊತ್ತವ್ರಿಗೆ ಇರಲಿಲ್ಲ. ನನ್ನ ಜನ್ಮದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗ್ಬೇಕು ಅಂತ ಹಠ ಹಿಡಿದಂತವ್ರು ಬಾಬಾ ಸಾಹೇಬರು ಅಂತ. ಎರಡನೇದು, ಬಾಬಾ ಸಾಹೇಬರು ನಾನು ತುಂಬಾ ಹತ್ತಿರದಿಂದ ಅಧ್ಯಯನ ಮಾಡುವಾಗ ಒಂದು ಅನಿಸಿದ್ದೇನು ಗೊತ್ತಾ ನನಗೆ? 1935ರ ವೇಳೆಗೆ ಯಾವಾಗ ಅವರು ನಾನು ಹಿಂದುವಾಗಿ ಹುಟ್ಟುಬಿಟ್ಟಿದ್ದೀನಿ, ನಾನೇನು ತಪ್ಪು ಮಾಡ್ಲಿಲ್ಲ, ನನ್ಗೆ ಗೊತ್ತಿಲ್ಲ, ಹುಟ್ಟುಬಿಟ್ಟೆ, ಸಾಯುವಾಗ ಮಾತ್ರ ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ತೀರಾ ಇನ್ನು ಸಾಧ್ಯವೇ ಇಲ್ಲ ಅಂದಾಗ ಬಾಯಿಂದ ಹೊರಗೆ ಬಂದ ಮಾತು. ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರೆ ನಂಗೆ ಬಹಳ ಬಾರಿ ಬೇಸರ ಅನ್ಸುತ್ತೆ. ನಾವು ಬಾಬಾ ಸಾಹೇಬ್ರ ಆಶಯಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗಾದ್ರೂ ನಡ್ಕೊಂಡಿದ್ರೆ, 10 ಹೆಜ್ಜೆ ಹಾಕೋದ್ ಬೇಡ, 1 ಹೆಜ್ಜೆ ಹಿಂದೂಗಳು ಹಾಕ್ತಾರೆ ಅಂತ ಗೊತ್ತಾಗ್ಬಿಟ್ಟಿದ್ರು. ಬಾಬಾ ಸಾಹೇಬ್ರ ಡೈಲಾಗ್ ಯಾವಾಗ್ಲೂ ಹೇಳ್ತಿರ್ಲಿಲ್ಲ, ನೆನ್ಪಿಟ್ಕೊಂಡಿದ್ದೀವಿ. 1930ರ ಒಂದು ಅಧಿವೇಶನದಲ್ಲಿ ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ಹಿಂದೂ ಜಾತಿ ಅಂತ ಅನ್ನಿಸ್ಕೊಂಡವರು ನನ್ನ ಜಾತಿಯವರ ಮೇಲೆ ಎಷ್ಟೇ ಶೋಷಣೆ ಮಾಡಿದ್ರೂ ಕೂಡ ನಾನು ಈ ಧರ್ಮವನ್ನು ಬಿಟ್ಟು ಹೋಗೋದಿಲ್ಲ ಅಂತ 1930ನಲ್ಲಿ ಹೇಳಿದ್ರು ಸರ್.
ಆ 1930ನಲ್ಲಿ ಹೇಳಿದ ಮಾತು 1935 ಚೇಂಜ್ ಆಗುತ್ತೆ ಅಂತಂದ್ರೆ ಚೌದಾರ್ ಕೆರೆಯ ಸಂದರ್ಭದಲ್ಲಿ ಮತ್ತು ಕಾಳಾರಾಮ್ ನಾಸಿಕ್ನ ಕಾಳಾರಾಮ್ ಮಂದಿರಕ್ಕೆ ಹೋಗುವಂತ ಪ್ರಸಂಗದಲ್ಲಿ ಅವ್ರ ಜೊತೆ ನಾವು ನಡ್ಕೊಂಡ ರೀತಿ ಹೆಂಗಿತ್ತು? ಗೂಂಡಾಗಳಂತೆ ಅಟ್ಯಾಕ್ ಮಾಡಿದ್ವಿ ಬಾಬಾ ಸಾಹೇಬರ ತಂಡದ ಮೇಲೆ. ಮಿತ್ರ, ಅಸ್ಪೃಶ್ಯರನ್ನ, ದಲಿತರನ್ನ, ಅನಾಗರಿಕರು ಅಂತ ಕರೆದುಕೊಳ್ಳುವ ಮೇಲ್ವರ್ಗದವರು ತಮ್ಮ ಮುಖಗಳನ್ನ ವಾಪಸ್ ಒಂದ್ಸಲ ಕನ್ನಡಿಯಲ್ಲಿ ನಾವೆಲ್ಲರೂ ನೋಡ್ಕೋಬೇಕು. ಯಾಕೆ ಗೊತ್ತಾ? ಅವತ್ತು ಬಾಬಾ ಸಾಹೇಬರು ಹೇಳಿದ್ರು ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಈ ನಾಡಿನಲ್ಲಿ ನಿಜವಾಗ್ಲೂ ವಾರಿಯರ್ ರೇಸ್ ಆಗಿದ್ದಂತ ದಲಿತರು ಬಾಬಾ ಸಾಹೇಬರ ಮಾತನ್ನ ಉಳಿಸ್ಲಿಕ್ಕೋಸ್ಕರ ಮೇಲ್ವರ್ಗದ ಕೆಲವು ಗುಂಡಾಗರು ಲಾಠಿ ತಗೊಂಡು ಹೊಡಿಲಿಕ್ಕೆ ಬಂದಾಗ ರಿವೋಲ್ಟ್ ಮಾಡಲಿಲ್ಲ. ಯಾಕೆ ಅಂದ್ರೆ ನಮ್ಮ ಲೀಡರ್ ಹೇಳಿದ್ದಾರೆ ನಾವು ರಿವೋಲ್ಟ್ ಮಾಡಬಾರದು ಅಂತ. ಏನು ತಿನ್ಕೊಂಡು ಬಂದ್ರು? ಯಾರು ಕಲ್ಚರ್? ನಾವು ಅರ್ಥ ಮಾಡ್ಕೊಳ್ಳೋದು ಸೋಪಿ ಬಾಬಾ ಸಾಹೇಬ್ರನ್ನ ಅಂತ ಆ ಕಾಲದಲ್ಲಿ ಬಾಬಾ ಸಾಹೇಬರು ಇಷ್ಟಾದರೂ ಕೂಡ, ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಸ್ವಾತಂತ್ರ್ಯದ ಹೊಸದಿನಲ್ಲಿ ಈ ದೇಶದ ಕುರಿತಂತೆ ಮಾತಾಡಿದ ರೀತಿ ಎಷ್ಟಿದೆ ಗೊತ್ತೇನು? ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ. ನಾನು ಕೆಲವೊಂದು ಸಂಗತಿಗಳನ್ನು ಮಾತ್ರ ಉಲ್ಲೇಖ ಮಾಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಬಾಬಾ ಸಾಹೇಬರು ಒಂದ್ಸಲ ಒಂದು ಸಂವಿಧಾನ ಸಭೆಯಲ್ಲಿ ಚರ್ಚೆ ನಡಿಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ದೇಶ ಡಿವೈಡ್ ಆಗುವಂತ ಈ ಹಂತದಲ್ಲಿ ಒಂದು ಎಚ್ಚರಿಕೆಯ ಸಂಗತಿ ಕೊಡ್ತಾರೆ. ಒಂದು ಬಹುಶಃ ಒಂದು ಪತ್ರ ಬರೀತಾರೆ. ಅದ್ರಲ್ಲಿ ಏನ್ ಬರೀತಾರೆ ಅಂತಂದ್ರೆ, ಭಾರತವನ್ನ ಡಿವೈಡ್ ಮಾಡ್ಲಿಕ್ಕೆ ಹೋಗುವಾಗ ಒಂದು ಲೈನ್ ಎಳಿತಾ ಇದ್ದಾರೆ. ಈ ಲೈನ್ ಹೇಗೆ ಎಳಿತಾ ಇದ್ದಾರೆ ಅಂತಂದ್ರೆ, ನ್ಯಾಚುರಲ್ ಗಡಿಗಳಿಲ್ಲ. ನ್ಯಾಚುರಲ್ ಗಡಿ ಅಂತಂದ್ರೆ ಏನ್ ಗೊತ್ತಾ? ಗುಡ್ಡ ಬೆಟ್ಟಗಳು, ನದಿಗಳು ಇದು ನ್ಯಾಚುರಲ್ ಆಗಿ ಗಡಿ ಮಾಡ್ತವೆ. ನದಿನೇ ಬಾರ್ಡರ್ ಆಗ್ಬಿಟ್ಟಿರುತ್ತೆ. ನದಿಯ ಆ ಕಡೆ ಪಾಕಿಸ್ತಾನ, ಈ ಕಡೆ ಹಿಂದೂಸ್ತಾನ ಅಂದ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಈ ದೊಡ್ಡ ಬೆಟ್ಟ ಇದೆ, ಈ ಬೆಟ್ಟದ ಆ ಕಡೆ ಪಾಕಿಸ್ತಾನ, ಈ ಕಡೆ ಹಿಂದೂಸ್ತಾನ ಅಂದ್ರೆ ಪ್ರಾಬ್ಲಮ್ ಸಾಲ್ವ್. ಆದ್ರೆ ಬ್ರಿಟಿಷರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು ಅಂದ್ರೆ, ಬೆಟ್ಟನ ಗಡಿ ಮಾಡಲಿಲ್ಲ, ಯಾವುದೋ ಒಂದು ಹಳ್ಳಿನ ಗಡಿ ಮಾಡಿದ್ರು. ಹಳ್ಳಿನ ಗಡಿ ಮಾಡಿದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಹಳ್ಳಿಯಲ್ಲಿ ಎಲ್ಲಿ ಸೈನಿಕರು ನಿಲ್ಲಿಸ್ಬೇಕು ಕರ್ಕೊಂಡು ಹೋಗಿ ಏನ್ ಗೊತ್ತಾಗೋದಿಲ್ಲ. ಇದನ್ನ ಯಾವ ರಾಜಕಾರಣಿಯೂ ಅವತ್ತಿನ ಮುತ್ಸದ್ದಿ ನಾಯಕರು ಯೋಚನೆ ಮಾಡಲಿಲ್ಲ. ಬಾಬಾ ಸಾಹೇಬ್ ಹೇಳಿದ್ರು, ಈ ತರ ಗಡಿಯನ್ನ ಎಕ್ಸೆಪ್ಟ್ ಮಾಡೋದರ ಪ್ರಾಬ್ಲಮ್ ಏನು ಅಂತಂದ್ರೆ, ಬರೋ ದಿನಗಳಲ್ಲಿ ಗಡಿಯನ್ನ ಕಾಯೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗತ್ತೆ, ಹುಷಾರು, ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಗಡಿಯನ್ನ ಕಾಯೋದಕ್ಕೆ ಕಾಸ್ಟ್ಲಿ ಆಗುತ್ತೆ. ಬಾಂಗ್ಲಾದೇಶದ ಗಡಿಯ ಉದ್ದಕ್ಕೂ ನಾವು ಫೆನ್ಸಿಂಗ್ ಮಾಡಬೇಕು. ಯಾಕೆ ಅಂತಂದ್ರೆ ಬಹುತೇಕ ಭಾಗಗಳು ನ್ಯಾಚುರಲ್ ಗಡಿ ಅಲ್ಲ. ಪಾಕಿಸ್ತಾನದ ಗಡಿಯಲ್ಲಿ ತುಂಬಾ ಖರ್ಚಾಗುತ್ತೆ. ಯಾಕೆಂದ್ರೆ ನ್ಯಾಚುರಲ್ ಗಡಿ ಅಲ್ಲ. ಈ ನ್ಯಾಚುರಲ್ ಗಡಿ ಅಲ್ಲದೆ ಇರೋದರ ಪ್ರಾಬ್ಲಮ್ ಏನು ಅನ್ನೋದನ್ನ ಬಾಬಾ ಸಾಹೇಬರಂತ ಒಬ್ಬ ರಾಜಕಾರಣಿ ದೂರದೃಷ್ಟಿಯಿಂದ ನೋಡಿದ್ರು. ಆದ್ರೆ ಈ ದೇಶದ ಬೇರೆ ರಾಜಕಾರಣಿಗಳಿಗೆ ಅದು ಅರ್ಥ ಆಗಲಿಲ್ಲ. ಭಾಷಾವಾರು ಪ್ರಾಂತ್ಯಗಳಾಗುವಾಗ ಬಾಬಾ ಸಾಹೇಬರು ವಿಸ್ತಾರವಾದ ಲೇಖನಗಳನ್ನು ಬರೆದರು. ಅದರ ಪರ ಮತ್ತು ವಿರೋಧದ ಎರಡೂ ಚಿಂತನೆಗಳನ್ನು ಇಟ್ಕೊಂಡು ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಬಾಬಾ ಸಾಹೇಬರು ಹೇಳಿದ್ರು, ಭಾಷಾವಾರು ಪ್ರಾಂತ್ಯಗಳು ಮುಂದೊಂದು ದಿನ ಬಹಳ ದೊಡ್ಡ ಗಲಾಟೆಗೆ ಕಾರಣವಾಗ್ತವೆ. ಅವ್ರು ಹೇಳಿದ ಮಾತನ್ನು ನಾನು ಉಲ್ಲೇಖ ಮಾಡೋದಾದ್ರೆ, ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ಬಾಬಾ ಸಾಹೇಬ್ ಹೇಳಿದ್ರು, ಈ ದೇಶದಲ್ಲಿ ಎಂತ ಸ್ಥಿತಿ ಇರಬೇಕು ಅಂತಂದ್ರೆ, ನಾನು ಮೊದಲು ಇಂಡಿಯನ್, ನಂಗೆ ಗೊತ್ತು ಇಲ್ಲಿರೋರೆಲ್ಲ ಹಿಂಗೆ ಹೇಳ್ತಿರ್ತೀವಿ, ನಾನು ಮೊದಲು ಇಂಡಿಯನ್, ಮೊದಲು ಭಾರತೀಯ, ಆಮೇಲೆ ಹಿಂದೂ. ಬಾಬಾ ಸಾಹೇಬ್ ಏನ್ ಹೇಳಿದ್ರು ಗೊತ್ತಾ? ಇದು ನಡೆಯೋದಿಲ್ಲ ರೀ. ನಾನು ಮೊದಲು ಭಾರತೀಯ, ಆಮೇಲೆ ಹಿಂದೂ, ಆಮೇಲೆ ಮುಸ್ಲಿಮು, ಆಮೇಲೆ ಕ್ರಿಶ್ಚಿಯನ್ನು, ಆಮೇಲೆ ಪಾರ್ಸಿ, ಆಮೇಲೆ ಬೌದ್ಧ, ಆಮೇಲೆ ಜೈನ, ಆಮೇಲೆ ಕನ್ನಡಿಗ, ಆಮೇಲೆ ತಮಿಳು. ಹಿಂಗಿಲ್ಲ. ನಾನು ಮೊದಲು ಭಾರತೀಯ, ಕೊನೆಗೂ ಭಾರತೀಯ ಎನ್ನುವಂತ ಜನಾಂಗ ಆದಾಗ ಮಾತ್ರ ಭಾರತ ಸ್ಟ್ರಾಂಗ್. ಬಾಬಾ ಸಾಹೇಬ್ ಹೇಳಿದ ಮಾತು. ನೀವು ಯಾವ ದೇಶಭಕ್ತನಿಗೆ ಕಡಿಮೆ ಅಂತ ಬಾಬಾ ಸಾಹೇಬರಿಗೆ ಹೇಳ್ತೀರಿ? ನಾನು ಆ ಕಾರಣಕ್ಕೆ ಹೇಳಿದ್ದು, ಬಾಬಾ ಸಾಹೇಬರ ದೇಶಭಕ್ತಿ ಅಷ್ಟು ಅಗಾಧವಾದ್ದು, ಅದು ಯಾವುದೇ ಡಾಗ್ಮ್ಯಾಟಿಕ್ ನ ಒಂದು ಚೌಕಟ್ಟಿನ ಅಡಿಯಲ್ಲಿ ಸಿಗದೆ ಇರುವಂತದ್ದು ಅಂತ ಬಹಳ ಜನರಿಗೆ ಆಶ್ಚರ್ಯ ಅನಿಸಬಹುದು ನಾನು ಕೇಳಿದ್ರೆ. ಅದರಲ್ಲೂ ಯಾರು ದಲಿತ ಹೋರಾಟಗಳಲ್ಲಿ ಇರ್ತಾರೋ ಅವ್ರಿಗೆ ಇನ್ನೂ ಆಶ್ಚರ್ಯ ಅನ್ಸುತ್ತೆ. ಈ ದೇಶದ ರಾಷ್ಟ್ರ ಭಾಷೆ ಯಾವ್ದಾಗಬೇಕು ಅಂತ ಕೇಳಿದಾಗ ಬಾಬಾ ಸಾಹೇಬರು ಸಂಸ್ಕೃತದ ಪರವಾಗಿದ್ರು. ಯಾವ ಸಂಸ್ಕೃತವನ್ನ ಅವರಿಗೆ ಓದಿಸ್ಲಿಕ್ಕೆ ಅವತ್ತಿನ ದಿನದ ಮೇಷ್ಟ್ರುಗಳು ಒಪ್ಪಿರ್ಲಿಲ್ವೋ, ಬಾಬಾ ಸಾಹೇಬರು ತಾವೇ ಕಷ್ಟಪಟ್ಟು ಸಂಸ್ಕೃತವನ್ನ ಅನಂತರದ ದಿನಗಳಲ್ಲಿ ಕಲ್ತರೋ ಅದನ್ನ ರಾಷ್ಟ್ರ ಭಾಷೆ ಮಾಡಬೇಕು ಅಂತ ಬಾಬಾ ಸಾಹೇಬರು ತುಂಬಾ ದೊಡ್ಡ ಮಟ್ಟದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ರು. ಅದರ ದುರದೃಷ್ಟವಶಾತ್ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ನಲ್ಲಿ ಬಾಬಾ ಸಾಹೇಬರು ಈ ವಿಚಾರವನ್ನ ಮುಂದಿಟ್ಟಾಗ ಅಲ್ಲಿ ಬಿ.ಪಿ. ಮೌರ್ಯ ಅಂತಿದ್ದವರು ಎದ್ದು ನಿಂತ್ಕೊಂಡು ಅದನ್ನು ಪ್ರತಿಭಟಿಸಿದ್ರು. ನಿಮ್ ತಲೆ ಏನೋ ಕೆಟ್ಟಂಗ್ ಕಾಣುತ್ತೆ, ಯಾವ ಕಾರಣಕ್ಕೂ ಸಂಸ್ಕೃತ ನಾವು ಒಪ್ಪೋದಿಲ್ಲ ಅಂತ ಅವ್ರು ಹೇಳಿದ ನಂತರ ಇವರಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿರುವಂತ ವಿಚಾರ ಬಿದ್ದೋಯ್ತು. ಕೊನೆಗೇನಾಯ್ತು ಗೊತ್ತಾ?
ಅದಾದ 4-5 ದಶಕಗಳ ನಂತರ 40-50 ವರ್ಷಗಳ ನಂತರ ಆ ಮೌರ್ಯ ಅವರು NCERT ಒಂದು ಪತ್ರ ಬರೆದು ಹೇಳಿದ್ರು, ಬಾಬಾ ಸಾಹೇಬರು ಅವತ್ತೇ ಹೇಳಿದ್ರು ಸಂಸ್ಕೃತವನ್ನ ರಾಷ್ಟ್ರ ಭಾಷೆ ಮಾಡಿದ್ರೆ ಅನೇಕ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ. ಅವತ್ತು ನನಗೆ ಅರ್ಥ ಆಗಲಿಲ್ಲ, ಇವತ್ತು ನನ್ಗೆ ಗೊತ್ತಾಗುತ್ತೆ ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಅಂತ. ಇವತ್ತು ನನಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರು. ಬಾಬಾ ಸಾಹೇಬರ ರಾಷ್ಟ್ರೀಯತೆಯ ಪರಿಪ್ರೇಕ್ಷೆ ಇಂಥದ್ದು. ನಾವೇನ್ ಅನ್ಕೊಂಡಿದ್ರು ಬಾಬಾ ಸಾಹೇಬರು ಅಷ್ಟೇ ಅಲ್ಲ, ಬಾಬಾ ಸಾಹೇಬ್ ಅದಕ್ಕಿಂತಲೂ ಅಗಾಧವಾದ. ಅದರ ಪ್ರಾಬ್ಲಮ್ ಏನು ಅಂತಂದ್ರೆ ಬಾಬಾ ಸಾಹೇಬರು ಯಾರೋ ಒಂದಷ್ಟು ಜನರ ಕೈಯಲ್ಲಿ ಹೋಗಿ ಕೂತ್ಬಿಟ್ರು ಅಥವಾ ನಾವು ಬಿಟ್ಬಿಟ್ವಿ. ಅದ್ರ ಪರಿಣಾಮ ಏನ್ ಗೊತ್ತಾ, ಇವತ್ತು ಕಾರ್ಯಕ್ರಮಕ್ಕೆ ಬಂದ್ರೆ ನಮ್ಮ ಕಾರ್ಯಕರ್ತನಿಗೆ ಏನೋ ಕೆಲವರು ಹೆದರಿಸಿ ಹೇಳಿ ಕಳಿಸ್ತಾರೆ, ಏನ್ ಬೇಕಾದ್ರೂ ಮಾತನಾಡ್ಬೋದು ಪೊಲಿಟಿಕ್ಸ್ ತರದಾಗ. ಬಾಬಾ ಸಾಹೇಬರು ಪೊಲಿಟಿಕಲ್ ಲೀಡರ್ ರೀ. ಬಾಬಾ ಸಾಹೇಬರದ್ದು ಸ್ವತಃ ಪಾರ್ಟಿ ಇತ್ತು. ಬಾಬಾ ಸಾಹೇಬರು ಚುನಾವಣೆಗಳಲ್ಲಿ ಫೈಟ್ ಮಾಡಿದ್ರು. ಬಾಬಾ ಸಾಹೇಬರು ಚುನಾವಣೆಗಳಲ್ಲಿ ಯಾಕೆ ಸೋತರು, ಯಾರು ಸೋಲಿಸಿದ್ರು? ಆವತ್ತಿನ ದಿನಗಳಲ್ಲಿ ಪುರುಸೊತ್ತೇ ಇಲ್ಲದೆ ಇದ್ದಂತ ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬರು ಚುನಾವಣೆಗಳಲ್ಲಿ ಮಾತ್ರ ಬಾಬಾ ಸಾಹೇಬರ ಎದುರಿಗೆ ನಿಂತ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ 2 ಬಾರಿ ಪ್ರವಾಸ ಯಾಕೆ ಮಾಡಿದ್ರು? ಬಾಬಾ ಸಾಹೇಬರ ಚುನಾವಣೆಯಲ್ಲಿ ಬಾಬಾ ಸಾಹೇಬರ ಎದುರಿಗೆ ಕಾಂಗ್ರೆಸ್ ನಿಲ್ಲಿಸಿದ ವ್ಯಕ್ತಿ ಯಾರು ಗೊತ್ತಾ? ಬಾಬಾ ಸಾಹೇಬರು PA ಆಗಿದ್ದಂತ ವ್ಯಕ್ತಿನ ಕರ್ಕೊಂಡೋಗಿ ಎದುರುಗಡೆ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಸಿದ್ರು. ಏನಕ್ಕೆ ಅಂತಂದ್ರೆ ನಿಮ್ಮನ್ನ ಸೋಲಿಸ್ಲಿಕ್ಕೆ ಯಾರೋ ಘನಂದಾರಿ ವ್ಯಕ್ತಿ ಬೇಕಾಗಿಲ್ಲ, ನಿಮ್ ಜೊತೆ ಇದ್ದ ಒಬ್ಬ ಆರ್ಡಿನರಿ ವ್ಯಕ್ತಿನ ಕರ್ಕೊಂಡ್ಬಂದು ನಿಮ್ಮ ಸೋಲಿಸ್ತೀವಿ ಅಂತ ಹೇಳಬೇಕಿತ್ತು. ಪೊಲಿಟಿಕ್ಸ್ ಮಾತನಾಡುವಾಗ, ಬಾಬಾ ಸಾಹೇಬ್ ಬಗ್ಗೆ ಮಾತನಾಡುವಾಗ ಇದೊಂದೇ ಮಾತನಾಡಬೇಕು ಅಂತ ಹೇಳಿದ್ರೆ ಮೋಸ ಮಾಡಿದಾಗೆ. ಬಾಬಾ ಸಾಹೇಬರು ಮನುಸ್ಮೃತಿ ಸುಟ್ಟಿದ್ದನ್ನು ಮಾತಾಡ್ಬೇಕು, ಯಾಕೆ ನೀವು ಮಾತನಾಡಬಾರ್ದು? ಯಾರೋ ಒಂದಷ್ಟು ಜನ ಹಿಂದುತ್ವವಾದಿಗಳು ಬಂದು ಮನುಸ್ಮೃತಿ ಸುಟ್ಟಿದ್ದನ್ನು ಮಾತನಾಡಬೇಡಿ ಅಂತಂದ್ರೆ ಕೇಳಲಿಕ್ಕಾಗತ್ತೇನು? ಮಾತಾಡ್ಲೇಬೇಕು. ಸಾವರ್ಕರ್ ವಿದೇಶಿ ವಸ್ತ್ರಗಳನ್ನ ಸುಟ್ಟಿದ್ದನ್ನ ಮಾತನಾಡೋದು ಎಷ್ಟು ನ್ಯಾಯಬದ್ಧವಾಗಿದೆಯೋ, ಬಾಬಾ ಸಾಹೇಬರು ಮನುಸ್ಮೃತಿಯನ್ನ ಸುಟ್ಟಿದ್ದು ಮಾತನಾಡೋದು ಕೂಡ ಅಷ್ಟೇ ನ್ಯಾಯಬದ್ಧವಾಗಿದೆ. ಆದ್ರೆ ನೆನಪಿಟ್ಕೊಳ್ಳಿ, ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮನು ದಡ್ಡ ಅಂತೇನೂ ಅಲ್ಲ, ಮನುಸ್ಮೃತಿ ಕೆಟ್ಟದ್ದು ಅಂತೇನೂ ಅಲ್ಲ, ಆದ್ರೆ ಇದನ್ನು ತೋರಿಸಿ ಶತಶತಮಾನಗಳ ಕಾಲ ನಮ್ಮ ತುಳಿದ್ರಲ್ಲ, ಅದರ ಪ್ರತಿಭಟನೆಗೋಸ್ಕರ ಮನುಸ್ಮೃತಿ ಸುಟ್ಟಿದ್ದು ನಾನು ಅಂತ. ಯಾರಿಗಿತ್ತು ಇಷ್ಟು ಕ್ಲಾರಿಟಿ? ಯಾರಿಗಿತ್ತು ಇಷ್ಟು ಕ್ಲಾರಿಟಿ? ಇದು ಬಾಬಾ ಸಾಹೇಬರ ವ್ಯಕ್ತಿತ್ವದ ಶೈಲಿ ಅಂತ. ಅಂಬೇಡ್ಕರ್ನ ಅನೇಕರು ದಲಿತರ ಪರ, ಯಾಕೆ ದಲಿತರ ಪರವಾದ ಲೀಡರ್ ಅಂಬೇಡ್ಕರ್ ಮಾತ್ರನ? ಸಿಕ್ಕಾಪಟ್ಟೆ ಜನ ದಲಿತರಿಗೋಸ್ಕರ ಕೆಲಸ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಹರಿಜನ ಅನ್ನೋ ಪದವನ್ನೇ ಕೊಟ್ಟಿದ್ರು. ರಾನಡೆಯವರಿದ್ರು, ಕರ್ಮಕರ್ ಶಿಂದೆ ಅವರಿದ್ರು, ಸಾಹು ಮಹಾರಾಜ್ ಇದ್ರು, ಗಾಯಕ್ವಾಡ್ ಇದ್ರು. ಆದ್ರೆ ಬಾಬಾ ಸಾಹೇಬ್ರೆ ಯಾಕೆ ಪೃಥಕ್ ಆಗಿ ನಿಲ್ತಾರೆ, ಯಾಕೆ ಸೆಪರೇಟ್ ಆಗಿ ನಿಲ್ತಾರೆ, ಒಬ್ಬ ವಿಶೇಷವಾದ ಹೀರೋ ಆಗಿ ಕಾಣಿಸ್ಕೊಳ್ತಾರೆ ಅಂತಂದ್ರೆ, ಉಳಿದವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ಬರು ಹಿರಿಯರು, ಉಳಿದವರೆಲ್ಲರೂ ಹೊಟ್ಟೆ ನೋವಿಗೆ ತಲೆಗೆ ಔಷಧಿ ಕೊಡ್ತಾ ಇದ್ರು, ಬಾಬಾ ಸಾಹೇಬರು ಮಾತ್ರ ಹೃದಯವನ್ನ ಕಲಕಿ ಬಿಟ್ಟರು. ಅದಕ್ಕೋಸ್ಕರ ಬಾಬಾ ಸಾಹೇಬರನ್ನ ಲೀಡರ್ ಅಂತ ಗುರುತಿಸ್ತಾರೆ, ಆ ಕಾರಣಕ್ಕೋಸ್ಕರ ಅಂತ. ಹೊಟ್ಟೆ ನೋವು ಬಂದ್ರೆ ತಲೆಗೆ ಮದ್ದು ಕೊಟ್ಟು ಏನು ಉಪಯೋಗ? ಉಳಿದವರೆಲ್ಲರೂ ತಲೆಗೆ ಮದ್ದು ಕೊಡ್ತಾ ಇದ್ದವರು, ಆದ್ರೆ ಬಾಬಾ ಸಾಹೇಬರು ಮಾತ್ರ ಒಂದು ಬದಲಾವಣೆಯನ್ನು ತಂದರು ಅಂತ. ಅಸ್ಪೃಶ್ಯರನ್ನ ಕುರಿತಂತೆ ಕಾಂಗ್ರೆಸ್ ನೋಡ್ತಾ ಇದ್ದ ರೀತಿ ಹೆಂಗೆ? ಈ ಇಡೀ ಪುಸ್ತಕದಲ್ಲಿ ಕಾಂಗ್ರೆಸ್ಗೆ ಏಕೆಷ್ಟು ದಲಿತ ದ್ವೇಷ ನಾನೆಲ್ಲರೂ ಬರ್ದಿರೋದು ನಾನೇ. ಆದ್ರೆ ಈ ಪುಸ್ತಕದಲ್ಲಿ ಇರುವಂತ ಯಾವ ವಿಚಾರವೂ ನನ್ನಲ್ಲ, ಬಾಬಾ ಸಾಹೇಬರ ಮಾತುಗಳನ್ನೇ ಹೆಕ್ಕಿ ಜೋಡಿಸಿದರು. ಬಾಬಾ ಸಾಹೇಬರು ಕಾಂಗ್ರೆಸ್ಸಿನ ಕುರಿತಂತೆ ಮಾತನಾಡುವ ಒಂದು ಮಾತು ಹೇಳ್ತಾರೆ, ನಮ್ಮ ಜನ ಕಾಂಗ್ರೆಸ್ಸಿಗೆ ಹೋಗಬಾರದು, ಯಾಕೆಂದ್ರೆ ಕಾಂಗ್ರೆಸ್ ಒಂದು ಉರಿಯುವ ಮನೆ, ಉರಿತಾ ಇದೆ. ನಾನು ಕಾಂಗ್ರೆಸ್ಸಿಗೆ ಹೋಗಲಿಲ್ಲ, ನಾನು ಸೇರ್ಕೊಂಡಿರೋದು ಸರ್ಕಾರಕ್ಕೆ, ಕಾಂಗ್ರೆಸ್ಸಿಗೆ ಸೇರಲಿಲ್ಲ. ಬಾಬಾ ಸಾಹೇಬ್ ಹೇಳಿದ ಮಾತು ಹಿಂಗೆ ಹೇಳಿದ. ಬಾಬಾ ಸಾಹೇಬ್ ಹೇಳಿದ್ರು ಗೊತ್ತಾ? ನಾನು ಪಾಷಾಣ, ನಾನು ಕಲ್ಲು, ಈ ನೀರಿನೊಳಗೆ ಕಾಂಗ್ರೆಸ್ ಅನ್ನೋ ನೀರಿನೊಳಗಿದ್ರು ವಾಪಸ್ ಬಂದಾಗ ಕಲ್ಲಾಗಿ ಬರಬಲ್ಲೆ, ಆದ್ರೆ ಮಣ್ಣಿನ ಹೆಂಟೆಯಾಗಿರುವ ನಿಮ್ಮನ್ನ ಕರಗಿಸ್ಬಿಡುತ್ತೆ, ಅದು ಹುಷಾರು ಅಂತ ಬಾಬಾ ಸಾಹೇಬರು ಎಚ್ಚರಿಕೆ ಕೊಟ್ಟಿದ್ರು. ಯಾಕೆ ಮುಚ್ಚಿಟ್ರು ಈ ಮಾತನ್ನ? ಯಾರು ಮುಚ್ಚಿಟ್ರು? ಬಾಬಾ ಸಾಹೇಬರು ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ಸಿಗರಿಗೆ ತಮ್ಮ ಇತಿಹಾಸ ಮರ್ತೋಗಿದೆ, ಅವರಿಗೆ ಗೊತ್ತಿರುತ್ತೆ. ನಾನು ಪೊಲಿಟಿಕ್ಸ್ ಮಾತಾಡಲ್ಲ ರೀ, ಬಾಬಾ ಸಾಹೇಬರ ವಿಚಾರ ಆಡ್ತಾರೆ. 1895ರಲ್ಲಿ ಕಾಂಗ್ರೆಸ್, ಬಾಬಾ ಸಾಹೇಬರು ಹೇಳುದು ಕಥನಗಳನ್ನ ಅವ್ರು ಹೇಳ್ತಾರೆ, 1895ರಲ್ಲಿ ಕಾಂಗ್ರೆಸ್ ಒಂದು ನಿಶ್ಚಯ ಮಾಡ್ತು. ಆ ನಿಶ್ಚಯದ ಪ್ರಕಾರ ಏನ್ ಹೇಳ್ತು ಅಂತಂದ್ರೆ, ಬರೀ ಹೋರಾಟ, ಸ್ವಾತಂತ್ರ್ಯ ಹೋರಾಟ ಸಾಕಾಗೋದಿಲ್ಲ, ಸ್ವಾತಂತ್ರ್ಯದ ಹೋರಾಟದ ಜೊತೆಗೆ ಸಾಮಾಜಿಕ ಬದಲಾವಣೆಗಳಿಗೂ ಪ್ರಯತ್ನ ಪಡಬೇಕು ಅಂತ ಅದರಲ್ಲಿ ಒಂದು ಟೀಮ್ ಗಲಾಟೆ ಶುರು ಮಾಡ್ತಾರೆ.
ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಕಾಂಗ್ರೆಸ್ ಅನ್ನುವಂತ ಈ ಪಾರ್ಟಿ ಅವತ್ತಿನಿಂದಲೂ ಈ ಟೀಮ್ ಅನ್ನ ವಿರೋಧಿಸ್ಕೊಂಡು ಬಂತು. ಎಲ್ಲಿವರೆಗೂ ಅಂತಂದ್ರೆ, ಯಾರಾದ್ರೂ ದಲಿತರ ಪರವಾಗಿರುವಂತ ದನಿಯನ್ನ ಕಾಂಗ್ರೆಸ್ಸಿನ ಸಭೆಯಲ್ಲಿ ಎತ್ತಿದ್ರೆ ಅಥವಾ ಆ ತರದ ಚರ್ಚೆಯನ್ನು ಮಂಡಿಸಿದ್ರೆ ಈ ಇಡೀ ಪೆಂಡಾಲ್ನ ಸುಟ್ಟಾಕ್ಬಿಡ್ತೀವಿ ಅಂತ 1900 ದಶಕದ ದೊಡ್ಡ ಗಲಾಟೆ. ಮಹಾತ್ಮ ಗಾಂಧೀಜಿ ಬಂದು ಸ್ವಲ್ಪ ಲವಲವಿಕೆ ತಗೊಂಡು ಬಂದ್ರು. ಬಾಬಾ ಸಾಹೇಬ್ರು ನೀವು ಓದಿದ್ರೆ ಬಹಳ ಮಜಾ ಅನ್ಸತ್ರಿ. ಬಾಬಾ ಸಾಹೇಬ್ರು ನಾನು ಯಾವಾಗ್ಲೂ ನೋಡೋದು ಹೆಂಗೆ ಗೊತ್ತಾ, ನಿಮ್ಗೆ ಹೆಂಗ್ ಕಾಣ್ತಾರೋ ಹಂಗ್ ಕಾಣಲ್ಲ ನಂಗೆ ಅವರು. ನಮಗೊಬ್ಬ ಡಾಕ್ಟರ್ ತರ ಕಾಣ್ತಾರೆ. ಈ ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ, ನಮಗೆ ನಾವು ಸೈನ್ಸ್ ಓದ್ಬೇಕಾದಾಗ ಈ ಕಪ್ಪೆನ ಜಿರಳೆಯನ್ನು ಕೊಟ್ಟು ಡೈಸೆಕ್ಟ್ ಮಾಡ್ಲಿಕ್ಕೆ ಹೇಳೋದು. ಅದನ್ನ ಡೈಸೆಕ್ಟ್ ಮಾಡ್ಬೇಕಾದ್ರೆ ಒಂದು ಚಾಕು ತಗೊಂಡು ನೀಟಾಗಿ ತೆಗೆದು ಇದು ಇದ್ರೊಳಗಿರೋ ಭಾಗ ಹಿಂಗೆ. ಬಾಬಾ ಸಾಹೇಬರಿಗೆ ಯಾವ ವಿಷಯ ಕೊಟ್ಟರು ಹಿಂಗೆ ನೀಟಾಗಿ ಹರಿದು ಇದ್ರೊಳಗೆ ಇಂತಿಂತದಿದೆ ನೋಡಿ ತೆಗೆದು ತೋರಿಸುವ ಸಾಮರ್ಥ್ಯ ಇದ್ದಿದ್ದು ಬಾಬಾ ಸಾಹೇಬರಿಗೆ. ನಾನು ಮನೋಜ್ ಜವರಯ್ಯನವರನ್ನು ಓದ್ತಾ ಇದ್ದೆ, ಅವರು ಕೂಡ ಅಂಬೇಡ್ಕರ್ ವಾದಿಯೇ. ಅವ್ರದ್ದೊಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಅವರು ಹೇಳ್ತಾರೆ 1947-48 ವೇಳೆಗೆ ಬಾಬಾ ಸಾಹೇಬರ ಲೈಬ್ರರಿಯಲ್ಲಿ ಇದ್ದ ಪುಸ್ತಕ 2.25 ಲಕ್ಷ ಅಂತ. 2.25 ಲಕ್ಷ. ಅಮೆರಿಕಾದಲ್ಲಿ ಓದ್ಲಿಕ್ಕೆ ಅಂತ ಬಾಬಾ ಸಾಹೇಬರು ಇದ್ರಲ್ಲ, ಓದ್ಲಿಕ್ಕಿದ್ದಂತ ಬಾಬಾ ಸಾಹೇಬರು ವಾಪಸ್ ಬರ್ಬೇಕಾದ್ರೆ ಕೆಲವರು 2,000 ಪುಸ್ತಕ ಅಂತಾರೆ. ಬಾಬಾ ಸಾಹೇಬರು 8,000 ಪುಸ್ತಕ ಕೊಂಡ್ಕೊಂಡಿದ್ರು. ಅದನ್ನ ತರಬೇಕು ಅಂತ ಯಾರಿಗೋ ಹೇಳಿದ್ರು, ಅವನು ಕೈ ಕೊಟ್ಟ. ಹೀಗಾಗಿ ಎಲ್ಲಾ ಪುಸ್ತಕಗಳು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಬಾಬಾ ಸಾಹೇಬರು ಪುಸ್ತಕದ ಹುಚ್ಚು ಹಂಗೆ. ಬಹುಶಃ ಬಾಬಾ ಸಾಹೇಬರ ಸಮಕಾಲೀನ ಇತಿಹಾಸದಲ್ಲಿ, ಅವರ ಕಾಲಘಟ್ಟದಲ್ಲಿ ಮತ್ತು ಅವರ ನಂತರ ಇವತ್ತಿನವರೆಗೂ ಬಾಬಾ ಸಾಹೇಬರಷ್ಟು ವಿಚಾರವನ್ನ ಅಧ್ಯಯನ ಮಾಡಿ ಜೀರ್ಣಿಸಿಕೊಂಡಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ಹುಡುಕೋದು ಕಷ್ಟ. ಬಾಬಾ ಸಾಹೇಬರು ಅಂತ ವ್ಯಕ್ತಿ. ಹೀಗಾಗಿ ಬಾಬಾ ಸಾಹೇಬರು ಏನಾದರೂ ಹೇಳಿದ್ರೆ ಎಚ್ಚರಿಕೆಯಿಂದ ಕೇಳಬೇಕು. ಅವ್ರು ಹಿಂದೂ ಧರ್ಮವನ್ನ ಬೈದಾಗಲೂ ಎಚ್ಚರಿಕೆಯಿಂದ ತಗೋಬೇಕು. ಅವ್ರು ಇಸ್ಲಾಮನ್ನು ಬೈದಾಗಲೂ ಎಚ್ಚರಿಕೆಯಿಂದ ಸ್ವೀಕಾರ ಮಾಡಬೇಕು. ಯಾಕೆಂದ್ರೆ ಅಧ್ಯಯನ ಮತ್ತು ಮಾಹಿತಿ ಇಲ್ಲದೆ, ಅದಕ್ಕೆ ಬೇಕಾಗಿರುವಂತ ಪುರಾವೆ ಇಲ್ಲದೆ ಒಂದು ಮಾತನ್ನು ಕೂಡ ಆಡಿದವರಲ್ಲ ಬಾಬಾ ಸಾಹೇಬರು. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಬಾಬಾ ಸಾಹೇಬರು ಹೆಂಗೆ ಅಂತಂದ್ರೆ ನಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ತಗೊಳ್ಳೋದು, ಅಷ್ಟಷ್ಟು ಮಾತ್ರ ಬೇರೆಯವ್ರ ಮುಂದೆ ಹೇಳ್ಕೊಂಡು ಹೋಗೋದು. ಹಂಗಾಗೋದಿಲ್ಲ ರೀ. ಬಾಬಾ ಸಾಹೇಬರನ್ನ ಪೂರ್ಣವಾಗಿ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ ಏನು ಅದ್ಭುತವಾದ ವ್ಯಕ್ತಿ ಅಂತ. ಬಾಬಾ ಸಾಹೇಬರು ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಬಂದ ಮೇಲೆ ಲವಲವಿಕೆ ಬಂತು ಕಾಂಗ್ರೆಸ್ಸಿಗೆ ನಿಜ. ಆದ್ರೆ ಮಹಾತ್ಮ ಗಾಂಧೀಜಿಯು ಎಂಥ ದೊಗಲಾಪನ್ನಿತ್ತವರಲ್ಲಿ ಅಂತಂದ್ರೆ, ದ್ವಂದ್ವ ಇತ್ತು ಅಂತಂದ್ರೆ, ಶ್ರದ್ಧಾನಂದರ ನೇತೃತ್ವದಲ್ಲಿ ಅಸ್ಪೃಶ್ಯ ನಿವಾರಣೆಗೋಸ್ಕರ ಅವರೊಂದು ಸಮಿತಿಯನ್ನ ರಚನೆ ಮಾಡಿದ್ರು. ಶ್ರದ್ಧಾನಂದರು ಬಹಳ ಇಂಟ್ರೆಸ್ಟ್ ಇಂದ ಧುಮುಕಿದ್ರು, ಮಹಾತ್ಮ ಗಾಂಧೀಜಿ ಬೇರೆ ಇದ್ದಾರಲ್ಲ ಅಂತ. ಆದ್ರೆ ಶ್ರದ್ಧಾನಂದರು ಕೆಲವೇ ದಿನಗಳಲ್ಲಿ ರಿಸೈನ್ ಮಾಡಿದ್ರು. ಯಾಕೆ ರಿಸೈನ್ ಮಾಡಿದ್ರು ಅಂತಂದ್ರೆ, ಕಾಂಗ್ರೆಸ್ಸಿನ ಕಮಿಟಿ, ಆ ಕಮಿಟಿಯವರು ಯಾವುದೋ ಒಂದು ಉರ್ದು ಪತ್ರಿಕೆಗೆ 20,000 ರೂಪಾಯಿ, ಯಾವುದೋ ಒಂದು ಮತ್ತೊಂದು ಪತ್ರಿಕೆಗೆ 10,000 ರೂಪಾಯಿ, ಇನ್ನೆಲ್ಲೋ ಕಾಂಗ್ರೆಸ್ ಕಚೇರಿಗೆ 50,000 ರೂಪಾಯಿ ಕೊಟ್ಟಿದ್ರು. ಶ್ರದ್ಧಾನಂದರು ದಲಿತರ ಉದ್ಧಾರಕ್ಕೋಸ್ಕರ 10,000 ರೂಪಾಯಿ ಕೊಡಿ, ಒಂದು ಅಧ್ಯಯನ ಮಾಡಬೇಕು ಅಂತ ಕೇಳಿದ್ರೆ ಕಾಂಗ್ರೆಸ್ ಇಲ್ಲ ಅನ್ನೋದು. ಶ್ರದ್ಧಾನಂದರು ಹೇಳಿದ್ರು, ಏನು ಮುಖ ಒರೆಸ್ಲಿಕ್ಕೋಸ್ಕರ ಇಟ್ಟಿದ್ದೀರಾ ಈ ಸಮಿತಿಯಲ್ಲಿ ಅಧ್ಯಕ್ಷನಾಗಿ ನನ್ನನ್ನ, ನಾನು ಇರೋದಿಲ್ಲ ಅಂತ ರಿಸೈನ್ ಮಾಡಿದ್ರು. ಈ ಎಲ್ಲ ರಾಷ್ಟ್ರೀಯ ಕೆಲಸಗಳಿಗೋಸ್ಕರ ತಿಲಕರ ಹೆಸರಿನಲ್ಲಿ ಫಂಡ್ ರೈಸ್ ಮಾಡಲಾಯಿತು. ಕೋಟಿಗಟ್ಟಲೆ ರೂಪಾಯಿ ಅದರಲ್ಲಿ ಫಂಡ್ ರೈಸ್ ಮಾಡಲಾಯಿತು. ಆ ಫಂಡ್ ರೈಸ್ ಅಲ್ಲಿ ಆರಂಭದಲ್ಲಿ ದಲಿತ ಅಸ್ಪೃಶ್ಯರ ಉದ್ಧಾರಕ್ಕೋಸ್ಕರ 5 ಲಕ್ಷ ರೂಪಾಯಿ ಇಡಬೇಕು ಅಂತ ಕಾಂಗ್ರೆಸ್ ನಿಶ್ಚಯ ಮಾಡಿತ್ತು. ಅದನ್ನ 2 ಲಕ್ಷ ರೂಪಾಯಿ ಇಳಿಸಿತು. ಕೊನೆಗೆ 3 ವರ್ಷದಲ್ಲಿ ಅದನ್ನು ಖರ್ಚು ಮಾಡಿದ ಒಟ್ಟು ಹಣ 45,000 ರೂಪಾಯಿ ಮಾತ್ರ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಯಾವ ಲೆಕ್ಕಕ್ಕೆ ಅಸ್ಪೃಶ್ಯರ ಉದ್ಧಾರ ಮಾಡೋದ್ರಿ ನೀವು ಅಂತ ಬಾಬಾ ಸಾಹೇಬರು ಪ್ರಶ್ನೆ ಮಾಡ್ತಾರೆ. ಬಾಬಾ ಸಾಹೇಬರ ಕಂಪ್ಲೀಟ್ ವರ್ಕ್ಸ್ ನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಾಬಾ ಸಾಹೇಬರು ಕಾಂಗ್ರೆಸ್ನವ್ರನ್ನ ಜಾಡಿಸ್ತಾರಲ್ಲ, ಹೆಂಗ್ ಜಾಡಿಸ್ತಾರೆ ಗೊತ್ತೇನು? ಕಾಂಗ್ರೆಸ್ಸಿನ ನಾಯಕರು ಬಾಬಾ ಸಾಹೇಬರಿಗೆ ಹೇಳ್ತಾರೆ, ಯಾಕ್ರಿ ಅರ್ಜೆಂಟ್ ಮಾಡ್ತೀರಾ? ಅಸ್ಪೃಶ್ಯತೆ ಕಾಲಕ್ರಮದಲ್ಲಿ ಹೋಗುತ್ತೆ, ನಿಧಾನವಾಗಿ ಬಿದ್ದೋಗುತ್ತೆ. ಬಾಬಾ ಸಾಹೇಬ್ರ ಉತ್ತರ ಹೆಂಗಿತ್ತು ಗೊತ್ತಾ? ಬಾಬಾ ಸಾಹೇಬರನ್ನು ಎದುರಾಕೊಳ್ಳೋದು ಬಹಳ ಕಷ್ಟ ಇತ್ತು. ಜವಾಹರ್ಲಾಲ್ ನೆಹರು ಸಂಸತ್ನಲ್ಲಿ ಎಲ್ಲರನ್ನೂ ಎದುರಿಸಬಲ್ಲವರಾಗಿದ್ರು, ಎಕ್ಸೆಪ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಈ ಮನುಷ್ಯ ಸಂಸತ್ತಿಗೆ ಬರದೇ ಇರುವಂತೆ ತಡೆದು ಬಿಟ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಸೋಲಿಸಿ ಕಳಿಸ್ಬಿಟ್ರು. ಅಸ್ಪೃಶ್ಯತೆ ನಿಧಾನವಾಗಿ ಹೋಗುತ್ತೆ ಅಂತ ಕಾಂಗ್ರೆಸ್ ಹೇಳಿದಾಗ ಬಾಬಾ ಸಾಹೇಬ್ ಏನ್ ಹೇಳಿದ್ರು ಗೊತ್ತಾ? ಬ್ರಿಟಿಷರು ನಿಧಾನವಾಗಿ ಹೋಗ್ತಾರೆ, ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಿ? ಏನ್ ತಪ್ಪಿದೆ? ನಿಮಗೆ ಬ್ರಿಟಿಷರನ್ನು ಓಡಿಸಬೇಕು ಅಂತ ಎಷ್ಟು ಅರ್ಜೆಂಟ್ ಇದೆಯೋ, ನನಗೆ ನನ್ನ ಜನರ ಮೇಲೆ ಇರುವಂತ ಈ ಕಳಂಕವನ್ನ ತೊಡೆದು ಹಾಕಬೇಕು ಅಂತಾನು ಅಷ್ಟೇ ಅರ್ಜೆಂಟ್ ಇದೆ. ಮೊದಲು ಆ ಕೆಲಸ ಮಾಡೋಣ, ಆಮೇಲೆ ಈ ಕೆಲಸಕ್ಕೆ ಹೋಗೋಣ. ತಪ್ಪೇನಿದೆ ಇದರಲ್ಲಿ? ಮಿತ್ರ, ಕಾಂಗ್ರೆಸ್ಗೆ ಸಹಿಸ್ಕೊಳಕ್ ಆಗಿರ್ಲಿಲ್ಲ. ಅವರು ದುಂಡು ಮೇಜಿನ ಪರಿಷತ್ತಿನ ಉಲ್ಲೇಖ ಮಾಡಿದ್ರು. ಮೊದಲನೇ ದುಂಡು ಮೇಜಿನ ಪರಿಷತ್ತಿಗೆ ಬ್ರಿಟಿಷರು ಬಾಬಾ ಸಾಹೇಬರನ್ನ ಸೆಲೆಕ್ಟ್ ಮಾಡಿ ಬನ್ನಿ ಅಂತ ಕರೆದ್ರು, ದಲಿತರ ಪರವಾಗಿ ಮಾತನಾಡ್ಲಿಕ್ಕೆ ಅಂತ. ಕಾಂಗ್ರೆಸ್ ಧಿಕ್ಕರಿಸ್ತು, ಹೋಗಲ್ಲ ಅಂತ.
ಬಾಬಾ ಸಾಹೇಬರು ಮಾತ್ರ ಹೋಗಿರಲಿಲ್ಲ, ಜೈನರ ಪ್ರತಿನಿಧಿ ಹೋಗಿದ್ರು, ಪ್ರಾಬಬ್ಲಿ ಬೌದ್ಧರ ಪ್ರತಿನಿಧಿ ಇರ್ತಿರ್ಬೋದು, ಮುಸ್ಲಿಂ ಲೀಗಿನ ಕಡೆಯಿಂದ ಹೋಗಿದ್ರು, ಕಾಂಗ್ರೆಸ್ನಿಂದ ಒಂದು ಬಿಟ್ರೆ ಇನ್ನೆಲ್ಲರೂ ಹೋಗಿದ್ರು. ಆದರೆ ಕಾಂಗ್ರೆಸ್ಸಿನ ಪತ್ರಿಕೆಗಳು ದೇಶದ್ರೋಹಿ ಅಂತ ಬರೆದಿದ್ದು ಯಾರಿಗೆ ಗೊತ್ತಾ? ಬಾಬಾ ಸಾಹೇಬರಿಗೆ ಮಾತ್ರ. ಬಾಬಾ ಸಾಹೇಬರು ಮೊದಲನೇ ದುಡ್ಡಿನ ಪೇಜಿನ ಪರಿಷತ್ತಿಗೆ ಹೋಗಬೇಕಾದಾಗ ತನ್ನ ಕಾರ್ಯಕರ್ತರಿಗೆ ಅವರು ಯಾರ್ಯಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ರು ಅವ್ರು ಹೇಳ್ತಿದ್ರು, ರಾತ್ರಿ 11 ಗಂಟೆ ಮೇಲೂ ಕೆಲಸ ಮಾಡ್ತಾ ಇರಬೇಡ್ರು, ನೀವು ಆಫೀಸಲ್ಲಿ ಇದ್ರೆ ಆ ಸ್ಟ್ರಾಂಗ್ ಬಾಗಿಲನ್ನ ಗಟ್ಟಿಯಾಗಿ ಹಾಕೊಂಡು ಮಲ್ಕೊಳ್ಳಿ. ಯಾವಾಗ ಈ ಗುಂಡಾಗಳು ಬಾಬಾ ಸಾಹೇಬರು ಹೇಳ್ತಾರೋ ಅವರಿಗೆ, ಈ ಗುಂಡಾಗಳು ಯಾವಾಗ ಬಂದು ನಿಮ್ಗೆ ಹೊಡಿತಾರೋ ಹೇಳಲಿಕ್ಕಾಗೋದಿಲ್ಲ, ಏನೇ ಅವಘಡ ನಡೆದ್ರು ನನಗೆ ತಿಳಿಸದೇ ಇರಬೇಡಿ, ನಾನು ಎಲ್ಲೇ ಇದ್ರೂ ನನ್ನ ವಿಚಾರ ಮುಟ್ಟಿಸ್ಬೇಕು ಅಂತ ಬಾಬಾ ಸಾಹೇಬರು ಎಚ್ಚರಿಕೆ ಕೊಡಬೇಕಾದಂತ ಪರಿಸ್ಥಿತಿ ಇತ್ತು. ಯಾರ ಕುರಿತಂತೆ? ಯಾರು ಮುಚ್ಚಿಟ್ರು ಇದನ್ನ? ಯಾಕೆ ಮುಚ್ಚಿಟ್ರು? ಬಾಬಾ ಸಾಹೇಬರು ಕೆಲವು ವಿಚಾರಗಳನ್ನು ಉಲ್ಲೇಖ ಮಾಡ್ತಾರಲ್ಲ, ಅದನ್ನು ಬಹುಶಃ ನಾವು ಯಾರು ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. 1923ರಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ, ಯಾರು ಪಾಕಿಸ್ತಾನದ ಆ ರಚನೆಗೆ ಕಾರಣವಾದಂತ ಮೊಹಮ್ಮದ್ ಅಲಿ ಜಿನ್ನಾ ಜೊತೆಗಿದ್ನೋ, ಆ ಮೌಲಾನಾ ಮೊಹಮ್ಮದ್ ಅಲಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನದಿಂದ ಏನ್ ಹೇಳ್ತಾನೆ ಗೊತ್ತಾ? ನಂಗೆ ಗೊತ್ತಿಲ್ಲ ನೀವೆಲ್ಲರೂ ಹಿಂಗ್ ಜೀರ್ಣಿಸ್ಕೊಳ್ತೀರೋ ಅಂತ. ಏನ್ ಹೇಳ್ತಾನೆ ಅಂತಂದ್ರೆ, ದಲಿತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಉಪಾಯ ನನ್ನ ಹತ್ರ ಇದೆ, ಮುಸ್ಲಿಮರು ಮತ್ತು ಹಿಂದೂಗಳು ಈಕ್ವಲಿ ದಲಿತರನ್ನ ಡಿವೈಡ್ ಮಾಡ್ಕೊಂಡ್ಬಿಡೋಣ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಏನ್ ಧಾರ್ಷ್ಟ್ಯ ರೀ! ಅವ್ನಿಗೆ ಹೇಳೋ ಧಾರ್ಷ್ಟ್ಯ ಇತ್ತು, ಸರಿ, ಕೇಳಿಸ್ಕೊಂಡು ಬಾಯಿ ಮುಟ್ಕೊಂಡಿದ್ರಲ್ಲ ಅವತ್ತಿನ ಲೀಡರ್ಗಳು. ಹೆಂಗ್ ಸಹಿಸ್ಕೋಬೇಕು ಒಬ್ಬ ವ್ಯಕ್ತಿ? ಕ್ಯಾನ್ ಯು ಇಮ್ಯಾಜಿನ್ ದಿಸ್? ನಾನು ಬಿಡಿ, ನಾನು ನಿಮ್ಗೆ ಹೇಳಿದ್ರೆ ಬಹುಶಃ ಅದರ ಜಾತಿ ವಿಷಯ ತೆಗೆದ್ರೆ ಬಹಳ ಸಂಕಟ ಅನ್ಕೋದು, ಬಟ್ ಸುಮ್ಮನೆ ನಾನು ಪಿಕ್ ಮಾಡ್ಲಿಕ್ಕೋಸ್ಕರ ಕೇಳ್ತೀನಿ. ಕುರುಬರನ್ನ ಡಿವೈಡ್ ಮಾಡ್ಕೊಂಡ್ಬಿಡೋಣ ಅಂತ ಯಾರಾದ್ರೂ ಹೇಳ್ತಾರೆ, ಕುರುಬರು ಸಹಿಸ್ಕೊಳಕ್ಕಾಗುತ್ತೆ? ನೀನ್ ಯಾರು ಡಿವೈಡ್ ಮಾಡ್ಕೊಳಕ್ಕೆ? ಬಾರಿಸ್ಬಿಟ್ಟು ಅಂತ ಹೇಳ್ತೀವೋ ಇಲ್ವೋ? ಆದ್ರೆ ದಲಿತರಿಗೆ ಸರಿಸಾಗಿ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಅವ್ನು ಹೇಳಿದರೆ, ಕಾಂಗ್ರೆಸ್ನಲ್ಲಿ ಇದ್ದ ಕಾಂಗ್ರೆಸ್ಸಿನ ಎಲ್ಲ ಆಗು ಹೋಗುಗಳನ್ನು ನೋಡ್ತಾ ಇದ್ದ ಗಾಂಧೀಜಿ ಸೈಲೆಂಟ್ ಕೂತಿದ್ರಲ್ಲ, ಯಾಕೆ? ಮೂಕನಾಯಕ ಅಂತ ಯಾಕೆ ಅಂತ ಬಹುಶಃ ಈಗ ನಿಮ್ಗೆ ಅರ್ಥ ಆಗ್ಬೋದು ಅಂತ. ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಮಹಾತ್ಮ ಗಾಂಧೀಜಿ ಏನ್ ಮಾಡಿದ್ರು ಗೊತ್ತಾ? ಮೊದಲನೇ ದುಂಡು ಮೇಜಿನ ಪರಿಷತ್ತಿಗೆ ಹೋಗಿರ್ಲಿಲ್ಲ. BR ಅಂಬೇಡ್ಕರ್, ಬಾಬಾ ಸಾಹೇಬರು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ಬಿಟ್ರು. ಎಷ್ಟು ಪಾಪ್ಯುಲರ್ ಆಗ್ಬಿಟ್ರು ಅಂತಂದ್ರೆ, ಸಂಡೇ ಗಾರ್ಡಿಯನ್ ಪತ್ರಿಕೆ ಬಾಬಾ ಸಾಹೇಬರ ಬಗ್ಗೆ ವಿಶೇಷವಾಗಿ ಬರೀತು. ಅಲ್ಲಿದ್ದಂತ ಬರೋಡೆಯ ಮಹಾರಾಜರು ಎಷ್ಟು ಖುಷಿ ಪಟ್ಟರು ಬಾಬಾ ಸಾಹೇಬರ ಬಗ್ಗೆ ಅಂತಂದ್ರೆ, ನನಗೆ ಬಹಳ ಹೆಮ್ಮೆ ಅನಿಸ್ತದೆ ನಿಮ್ ಬಗ್ಗೆ ಅಂತ. ಇಲ್ಲಿ ಸ್ವಲ್ಪ ತಳಮಳ ಶುರು ಆಗ್ಬಿಡ್ತು ಇವರಿಗೆ, ಯಾರೋ ಹೊಸ ಲೀಡರ್ ಹುಟ್ಟುಬಿಡ್ತಾನಲ್ಲ ದಲಿತರು ಪರವಾಗಿ ಅಂತ. ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ಮಹಾತ್ಮ ಗಾಂಧೀಜಿ ಹೋಗುವಾಗಲೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ರು, ಎಟ್ ಎನಿ ಕಾಸ್ಟ್ ಬಾಬಾ ಸಾಹೇಬ್ ಹೇಳಿದ್ದನ್ನು ಒಪ್ಕೊಳ್ಬಾರ್ದು. ಅದಕ್ಕೆ ಏನ್ ಬೆಲೆ ತರಬಹುದು? ಮುಸಲ್ಮಾನರಿಗೆ ಏನ್ ಹೇಳಿದ್ರು ಬೇಕಿದ್ರೆ ಒಪ್ಕೊಳ್ಳೋಣ, ಇವರ ಮಾತಿಗೆ ಬೆಲೆ ಸಿಗದೆ ಇರುವಂತೆ ಮಾಡೋಣ ಅಂತ ಮುಸಲ್ಮಾನರ ಎಲ್ಲ ಮಾತುಗಳಿಗೂ ಒಪ್ಕೊಂಡ್ರು. 14 ಬೇಡಿಕೆಗಳಿಗೆ ಸಿದ್ಧವಾಗ್ಬಿಟ್ರು ಬಾಬಾ ಸಾಹೇಬರ ಮಾತುಗಳನ್ನು ತಿರಸ್ಕರಿಸಲಿಕ್ಕೆ. ಅದಕ್ಕೆ ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ಅಂತಂದ್ರೆ, ಅಸ್ಪೃಶ್ಯರಿಗಾಗಿ ಮಂಡಿಸಿದ್ದ ವಿಶೇಷ ಪ್ರಾತಿನಿಧ್ಯವನ್ನ ಗಾಂಧೀಜಿ ತಿರಸ್ಕರಿಸಿದ್ರಲ್ಲ, ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ಗೊತ್ತಾ? ಗಾಂಧೀಜಿ ಮತ್ತು ಕಾಂಗ್ರೆಸ್ ಅಸ್ಪೃಶ್ಯರ ವಿರುದ್ಧ ಸಾರಿದ ಸಮರ ಇದು ಅಂತ ಬಾಬಾ ಸಾಹೇಬ್ ಏನ್ ಹೇಳೋದು? ಯಾರ ಬಗ್ಗೆ ಮಾತನಾಡೋದು? ಚುನಾವಣೆ ಮಾಡ್ತಾರೆ ಕಾಂಗ್ರೆಸ್, ಚುನಾವಣೆಗೆ ದಲಿತರನ್ನ ಆಯ್ಕೆ ಮಾಡುವ. ಬಾಬಾ ಸಾಹೇಬ್ ಹೇಳ್ತಾರೆ, ಅವ್ರು ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಕಾಂಗ್ರೆಸ್ ಏನ್ ಮಾಡ್ತು ಅಂತಂದ್ರೆ, ಮೇಲ್ವರ್ಗದವರನ್ನ ಕ್ಯಾಂಡಿಡೇಟ್ ಗಳಾಗಿ ಆಯ್ಕೆ ಮಾಡುವಾಗ ತುಂಬಾ ಪ್ರತಿಭಾವಂತರನ್ನ ಮತ್ತು ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತು. ಕೆಳವರ್ಗದಲ್ಲಿ ದಲಿತರಲ್ಲಿ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡುವಾಗ ಯಾರು ಕೆಲಸಕ್ಕೆ ಬಾರದವರೋ, ಯಾರು ಪ್ರತಿಭಾವಂತರವಲ್ವೋ, ಯಾರು ಅಧ್ಯಯನ ಮಾಡಿರಲಿಲ್ವೋ ಅಂಥವರನ್ನೇ ಆಯ್ಕೆ ಮಾಡಿದ್ರು. ಪರಿಣಾಮ ಏನು? ಸಮಾಜಕ್ಕೆ ನೋಡುವಾಗ ಅನ್ಸುತ್ತೆ, ದಲಿತರಿಂದ ಬರೋರೆಲ್ಲರೂ ಕೆಲಸಕ್ಕೆ ಬರದೇ ಇರೋರು, ಮೇಲ್ವರ್ಗದವರೆಲ್ಲರೂ ಬುದ್ಧಿವಂತರು ಎನ್ನುವಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತಲ್ಲ, ಇದು ಕಾಂಗ್ರೆಸ್ ನಿರ್ಮಾಣ ಮಾಡ್ತು ಅಂತ ಅವ್ರು ಹೇಳಿದ್ರು. ಬಾಬಾ ಸಾಹೇಬರು ಪ್ರಶ್ನೆ ಮಾಡಿದ್ರು, ನಾನು ಮಂದಿರ ಪ್ರವೇಶ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ನಿಮ್ಮ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷ ಅದನ್ನ ವಿರೋಧಿಸಿದ, ನೀವ್ಯಾಕೆ ಸುಮ್ಮನೆ ಇದ್ರಿ ಅವತ್ತು? ನಿಮ್ಮ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷ ನನ್ನನ್ನ ದೇಶದ್ರೋಹಿ ಅಂತ ಕರೆದ, ಅವತ್ತು ಯಾಕೆ ಸುಮ್ಮನೆ ಇದ್ರಿ? ಕಾಂಗ್ರೆಸ್ನ ಬಳಿ ಉತ್ತರ ಇರಲಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಕಾಂಗ್ರೆಸ್ಸಿಗೆ ದಲಿತ ಪ್ರೇಮಕ್ಕಿಂತ ಹೆಚ್ಚು ಖಿಲಾಫತ್ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಅಂತ. ಖಿಲಾಫತ್ ಮೇಲೆ ಅಂತಂದ್ರೆ ಮುಸಲ್ಮಾನರನ್ನ ಓಲೈಸಿಕೊಳ್ಳುವ ಧಾವಂತಕ್ಕೆ ಕಾಂಗ್ರೆಸ್ ಬಿದ್ದಿತ್ತು. ಹಿಂಗಾಗಿ ಮುಸಲ್ಮಾನರನ್ನ ಓಲೈಸಿಕೊಳ್ಳಿಕ್ಕೆ ಯಾವ ಹಂತಕ್ಕೆ ಬೇಕಿದ್ರು ಹೋಗ್ತಿತ್ತು ಅಂತ. ಬಾಬಾ ಸಾಹೇಬ್ರೆ ಈ ಥಾಟ್ಸ್ ಆನ್ ಪಾಕಿಸ್ತಾನ ಮೇಲೆ ಬರಿಬೇಕಾದ್ರೆ ಏನ್ ಹೇಳ್ತಾರೆ ಗೊತ್ತಾ? ಕಾಂಗ್ರೆಸ್ ಯಾವ ಹಂತಕ್ಕೆ ಹೋಗಿತ್ತು ಅಂತಂದ್ರೆ, ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾದಲ್ಲಿ ಒಂದ್ಸಲ ಬರೆದಿದ್ರು. ಬಾಬಾ ಸಾಹೇಬ್ ಹೇಳ್ತಾರೆ, ಯಂಗ್ ಇಂಡಿಯಾದಲ್ಲಿ ಬರೆದಿದ್ರು, ಇನ್ನು ಮುಂದೆ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ
ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ, ಮಸೀದಿಯ ಕಾರ್ಯಕ್ರಮಗಳಲ್ಲ, ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಎಲ್ಲರೂ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಬೇಕು. ಎರಡನೇ ಘೋಷಣೆ ಭಾರತ್ ಮಾತಾ ಕಿ ಜೈ ಆಗಿರಬಹುದು. ಮೂರನೇ ಘೋಷಣೆ ಹಿಂಗೊಂದು 2-3 ಘೋಷಣೆ ಹೇಳಿದ್ರು. ಮೊದಲನೇ ಪ್ರಯಾರಿಟಿಯ ಘೋಷಣೆ ಅಲ್ಲಾಹು ಅಕ್ಬರ್ ಆಗಿರಬೇಕು ಅಂತ ಗಾಂಧೀಜಿ ಯಂಗ್ ಇಂಡಿಯಾದಲ್ಲಿ ಬರೆದ್ರು. ಗಾಂಧೀಜಿ ಮುಸಲ್ಮಾನರ ಮನಸ್ಸಿನೊಳಗೆ ಬಿತ್ತಿದಂತ ಪ್ರತ್ಯೇಕತೆಯ ಬೀಜದ ಕುರಿತಂತೆ ಬಾಬಾ ಸಾಹೇಬರು ಮಾತನಾಡ್ತಾರೆ. ಬಾಬಾ ಸಾಹೇಬರು ಗಾಂಧಿಯವರ ವ್ಯಕ್ತಿತ್ವದ ಕುರಿತಂತೆ ಒಂದು ವಿಸ್ತಾರವಾದ ಲೇಖನ ಬರೆದಿದ್ದಾರೆ. ಅವ್ರಿಗೊಂದು ಗಾಂಧೀಜಿಯವರ ಮೇಲೆ ಕೋಪ ಇತ್ತು. ಕೋಪ ಯಾಕಿತ್ತು ಅಂತಂದ್ರೆ, ನನ್ನ ಅಸ್ಪೃಶ್ಯ ಜನರ ಬದಲಾವಣೆಗೆ ಗಾಂಧೀಜಿ ಅಡ್ಡವಾಗಿ ನಿಂತು ಬಿಡ್ತಾರೆ ಅನ್ನುವಂತ ಕೋಪ ಇತ್ತು ಅವರಿಗೆ. ಹಿಂಗಾಗಿ ಪದೇ ಪದೇ ಅವ್ರಿಗೂ ಮತ್ತು ಗಾಂಧೀಜಿಯವರಿಗೂ ಮಾತುಕತೆಯಲ್ಲಿ ರಭಸವಾಗಿರುವಂತ ಮಾತುಕತೆ ನಡೀತಿರ್ತಿತ್ತು. ಆದ್ರೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ನಡೀತು. ಗಾಂಧಿ ಮತ್ತು ಬಾಬಾ ಸಾಹೇಬರನ್ನ ಒಂದು ವೇದಿಕೆ ಮೇಲೆ ಒಂದು ಫೋಟೋ ಹಾಕಿ ನಿಲ್ಲಿಸುವಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ನಿಜವಾಗ್ಲೂ ಬಾಬಾ ಸಾಹೇಬ್ ಇದ್ದಿದ್ರೆ ಆ ಫೋಟೋ ನೋಡಿ ಏನು ಅನ್ಕೊಂಡಿರ್ತಿದ್ರು ಏನೋ, ನಮ್ಗೆ ಅರ್ಥವೇ ಆಗಲಿಲ್ಲ. ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಬಾಬಾ ಸಾಹೇಬರು ಈ ಪುಸ್ತಕದಲ್ಲಿ ನಾವು ಬರೆದಿದ್ದೀವಿ, ಮುಸಲ್ಮಾನರನ್ನು ಕಳಿಸಿಬಿಡಿ ಪಾಕಿಸ್ತಾನಕ್ಕೆ ಅಂತ ಪುಸ್ತಕದ ಟೈಟಲ್ ಇದು. ನಾನ್ ಹೇಳಿದ್ದಲ್ಲ, ಇದು ಬಾಬಾ ಸಾಹೇಬ್ರೆ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಸ್ವಾತಂತ್ರ್ಯ ವ್ಯವಸ್ಥೆಯಲ್ಲಿ 1947ರಲ್ಲಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಮಾಡಬೇಕು ಅಂತ ನೀವು ನಿಶ್ಚಯ ಮಾಡಿದ್ರೆ, ಮತೀಯ ಆಧಾರದ ಮೇಲೆ ಡಿವೈಡ್ ಮಾಡಬೇಕು ಅಂತ ಆದ್ರೆ ಇರೋದು ಒಂದೇ ಮಾರ್ಗ. ಇಲ್ಲಿರುವ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬಿಡಿ, ಅಲ್ಲಿರುವಂತ ಎಲ್ಲ ಹಿಂದೂಗಳನ್ನು ಭಾರತಕ್ಕೆ ಕಳಿಸ್ಕೊಂಡ್ಬಿಡಿ. ಬಾಬಾ ಸಾಹೇಬರ ವಿಸ್ತಾರವಾಗಿರುವಂತ ಪುಸ್ತಕ ಇದೆ, ಥಾಟ್ಸ್ ಆನ್ ಪಾಕಿಸ್ತಾನ್. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಓದಲೇಬೇಕು. ಅಕಸ್ಮಾತ್ ಓದ್ಲಿಕ್ಕೆ ನಿಮ್ಗೆ ಸಮಯ ಇಲ್ಲ ಅಂದ್ರೆ ಈ ಪುಟ್ಟ ಪುಸ್ತಕ ಓದಿ, 55-60 ಪುಟದ ಪುಸ್ತಕ, ಮುಸಲ್ಮಾನರನ್ನು ಕಳಿಸಿ ಬಿಡಿ ಪಾಕಿಸ್ತಾನಕ್ಕೆ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಬಾಬಾ ಸಾಹೇಬರು, ಆ ಇಡೀ ವಿಸ್ತಾರವಾಗಿರುವಂತ ಕೃತಿಯಲ್ಲಿ ಯಾಕೆ ಹಿಂದೂಗಳು ಮತ್ತು ಮುಸಲ್ಮಾನರು ಏಕರಸವಾಗಿ ಬೆರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬರೀತಾರೆ. ಬಾಬಾ ಸಾಹೇಬರು ಎಲ್ಲೆಲ್ಲಿ ದಂಗೆಗಳಾದಾಗ ಅವ್ರು ಹೇಳ್ತಾರೆ, ದಂಗೆಗಳು ನಡೆದಾಗ ನೋಡಬೇಕು, ಹಿಂದೂಗಳು ಮತ್ತು ಮುಸಲ್ಮಾನರು ಬದ್ಧ ವೈರಿಗಳು ಅಂತ ಕಿತ್ತಾಡ್ತಾರೆ. ಅವರ ಕಡೆಯ ಹೆಣ್ಣು ಮಕ್ಕಳನ್ನ ಇವರು ಮಾನಭಂಗ ಮಾಡೋದು, ಈ ಕಡೆಯಿಂದ ಆ ಕಡೆ ಮಾಡೋದು, ಅದು ಮಾಡೋದು, ಎಲ್ಲ ಮಾಡೋದು ಅಂತ ಬರೆದು ಕೊನೆಗೆ ಒಂದು ಸಾಲು ಬರೀತಾರೆ. ಆದರೆ ಹೆಚ್ಚು ತೊಂದರೆಗೊಳಗಾದವರು ಹಿಂದೂಗಳೇ ಮುಸಲ್ಮಾನರಿಂದ. ಮತ್ತು ಹಿಂದೂಗಳ ಒಂದು ಮನೆಯನ್ನ ಒಂದ್ ಕಡೆ ಉಲ್ಲೇಖ ಮಾಡೋರು ಬರೀತಾರೆ, ಹಿಂದೂಗಳೇ ಇದ್ದಂತ ಒಂದು ಮನೆಯನ್ನ ಹೆಂಗಸರು ಮಕ್ಕಳ ಸಮೇತ ಸುಟ್ಟು ಹಾಕಿದ ನಂತರ ಮುಸಲ್ಮಾನರು ಬಹಳ ಖುಷಿಯಾಗಿದ್ರು ಅಂತ ಬರೀತಾರೆ. ಈ ತರ ದ್ವೇಷವನ್ನ ಹೊಂದಿರುವಂತ ಜನ ಒಂದೇ ರಾಷ್ಟ್ರದಲ್ಲಿ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯವಾ ಅಂತ ಬಾಬಾ ಸಾಹೇಬ್ 1947 ಹೊತ್ತಲ್ಲಿ ಕೇಳಿದ್ದು. ನಾನು ನೀವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 42-43 ಹೊತ್ತಲ್ಲಿ ಕೇಳಿದ್ದು. ಆ ಹೊತ್ತಿಗೆ ಇಡೀ ದೇಶದಲ್ಲಿ ಎಲ್ಲ ವಾತಾವರಣ ಹೇಗಿತ್ತು ಅಂತಂದ್ರೆ, ಬೇಕಿದ್ರೆ ರಕ್ತದ ಕೊನೆಯ ಹನಿ ಕೊಡ್ತೀವಿ, ಈ ದೇಶವನ್ನು ತುಂಡರಿಸಲಿಕ್ಕೆ ಬಿಡೋದಿಲ್ಲ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಜವಾಹರ್ಲಾಲ್ ನೆಹರು ಹೇಳಿದ್ರು, ಫಾರ್ ದಟ್ ಮ್ಯಾಟರ್ ಸಾವರ್ಕರ್ ಕೂಡ ಹೇಳಿದ್ರು, ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಆದ್ರೆ ಕೊನೆಗೆ ಸಾವರ್ಕರ್ ಮೆತ್ತಗಾದ್ರು. ಯಾಕೆ ಗೊತ್ತಾ, ಬಾಬಾ ಸಾಹೇಬರನ್ನು ಓದಿದ್ಮೇಲೆ ಸಾವರ್ಕರ್ಗೆ ಅನ್ನಿಸ್ತು ಹೇಳೋದು ಕರೆಕ್ಟ್ ಆಗಿದೆ. ಇರೋದು ನಮ್ಗೆ ಒಂದೇ ದಾರಿ, ಈ ಕಡೆಯವ್ರನ್ನ ಆ ಕಡೆಗೆ, ಆ ಕಡೆಯವ್ರನ್ನ ಈ ಕಡೆ ಕಳಿಸಿ ಎರಡು ಸೆಪರೇಟ್ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ಗೊತ್ತಾ, ಹಿಂಗ್ ಸೆಪರೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಮಾಡ್ಕೊಂಡಿದ್ದಾರೆ ಅನೇಕ ದೇಶಗಳು ಅಂತ ಹೇಳಿ ಒಂದ್ 2-3 ದೇಶಗಳ ಉಲ್ಲೇಖ ಕೊಟ್ಟು ಆ ದೇಶಗಳು ಸೆಪರೇಟ್ ಮಾಡ್ಕೋಬಹುದಾದ್ರೆ ನಾವ್ಯಾಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಗೆ ಮಾಡೋದು ಅನ್ನೋದಕ್ಕೆ ಬೇಕಾಗಿರುವಂತ ಕ್ರಿಯಾತ್ಮಕ ರೂಪವನ್ನು ಕೊಡ್ತಾರೆ. ಯಾರೂ ಯೋಚನೆ ಮಾಡಿರಲಿಲ್ಲ. ನಾನು ಬಾಬಾ ಸಾಹೇಬರನ್ನ ಆ ಕಾರಣಕ್ಕೆ ದೂರದೃಷ್ಟಿಯ ನೇತಾರ ಅಂತ ಕರೆಯೋದು. ನೀವು ನಂಬಲ್ಲ ಹೇಳಿದ್ರೆ, ಬಾಬಾ ಸಾಹೇಬರು ಅವತ್ತು ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು, ಮುಸಲ್ಮಾನರನ್ನು ಇಲ್ಲೇ ಇಟ್ಕೊಂಡ್ರೆ ಬಾಬಾ ಸಾಹೇಬ್ರ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ, ಮುಸಲ್ಮಾನರನ್ನ ಇಲ್ಲೇ ಇಟ್ಕೊಳ್ಳೋದು ಅನ್ನೋ ವಿಚಾರ ಬಂದಾಗ ಅವ್ರು ಹೇಳ್ತಾರೆ, ನಿಮ್ಮ ವಿರೋಧಿಗಳನ್ನ ಜೊತೆಯಲ್ಲಿ ಇಟ್ಕೊಂಡೇ ಬದುಕ್ತಿರೋ ಅಥವಾ ದೂರ ಇಟ್ಕೊಂಡು ಅವ್ರ ಜೊತೆ ಬದುಕ್ತಿರೋ ಅನ್ನೋದು ನೀವು ಯೋಚನೆ ಮಾಡಿ. ಬಾಬಾ ಸಾಹೇಬ್ರ ಮಾತಿದು ನನ್ನ ಮಾತಲ್ಲ. ಈ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಗೊತ್ತಾ, ಮುಸಲ್ಮಾನರು ಇದುವರೆಗೂ ಚೆನ್ನಾಗಿದೆ ಈ ಮಾತು ಮಾತ್ರ ನಮ್ಗೆ ಎಷ್ಟು ಸಲ ಪದೇ ಪದೇ ಓದಿದಿರೋ ಗೊತ್ತಿಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ, ಹಿಂದೂಗಳು ಪಾಕಿಸ್ತಾನ ಇಲ್ಲ ಅಂತಂದ್ರೆ ಪರ್ಯಾಯ ಏನು ಅಂತ ಹೇಳ್ತಿದ್ದಾರೆ. ಮುಸಲ್ಮಾನರು ಇದುವರೆಗೂ ಪರ್ಯಾಯ ಏನು ಅಂತ ಹೇಳ್ತಿಲ್ಲ, ಪಾಕಿಸ್ತಾನವೇ ಬೇಕು ಅಂತ ಕೂತಿದ್ದಾರೆ. ಆಯ್ತಪ್ಪ, ಪಾಕಿಸ್ತಾನ ಬೇಡ, ಪ್ಲಾನ್ ಬಿ ಏನು ಅಂತ ಏನು ಹೇಳಲಿಲ್ಲ. ಆದ್ರೆ ನಾನು ನಿಮ್ಗೆ ಹೇಳ್ತೀನಿ, ಪ್ಲಾನ್ ಬಿ ಪಾಕಿಸ್ತಾನದ ಏನಿದೆ, ಮುಸಲ್ಮಾನರದ್ದು ಏನಿದೆ ಅಂತ ಬಾಬಾ ಸಾಹೇಬರು ಒಂದು 14 ಪಾಯಿಂಟ್ ಕೊಡ್ತಾರೆ. ನಾನು 14 ಪಾಯಿಂಟ್ ಓದ್ತೀನಿ, ನೀವು 14 ಪಾಯಿಂಟ್ ಒಂದು 2-3 ಪಾಯಿಂಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಉಳಿದಿದ್ದೆಲ್ಲ ಎದೆ ಬಡಿತೆ ಜಾಸ್ತಿ ಮಾಡುತ್ತೀರಿ. ಬಾಬಾ ಸಾಹೇಬ್ ಹೇಳೋದು, ಅಕಸ್ಮಾತ್ ನೀವು ಪಾಕಿಸ್ತಾನವನ್ನು ಕೊಡದೆ ಮುಸಲ್ಮಾನರನ್ನು ಇಲ್ಲೇ ಇಟ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನು ಮಾಡ್ಕೊಡ್ತೀವಪ್ಪ ಹೇಳಿ ಅಂತಂದ್ರೆ ಮುಸಲ್ಮಾನರು ಏನೇನ್ ಕೇಳಬಹುದು ಅಂತ. ಕೇಂದ್ರ ಹಾಗೂ ಪ್ರಾಂತ ವಿಧಾನ ಮಂಡಲದಲ್ಲಿ ಪ್ರತ್ಯೇಕ ಮತದಾರ ಸಮುದಾಯದ ಮೂಲಕ ಮುಸ್ಲಿಮರಿಗೆ 50% ಪ್ರಾತಿನಿಧ್ಯ ಕೊಡಬೇಕು. ಕೇಳೋದು
ನೀವು ಪ್ರತ್ಯೇಕ ಮತದಾನ ಎಲ್ಲರ ಜೊತೆ ಸೇರ್ಕೊಂಡು ಮುಸ್ಲಿಮರಿಗಲ್ಲ, ಮುಸಲ್ಮಾನರಿಗೆ ಪ್ರತ್ಯೇಕ ಮಾಡಬೇಕು. 50% MLA-ಗಳವರು, 50% MP-ಗಳವರು ಹಿಂಗ್ ಮಾಡಬೇಕು. ಪಾಕಿಸ್ತಾನ ಬೇಡ ಅಂದ್ರೆ. ಎರಡನೇದು, ಕೇಂದ್ರ ಮತ್ತು ಪ್ರಾಂತ ಕಾರ್ಯಕಾರಿಯಲ್ಲಿ ಅರ್ಧದಷ್ಟು ಮುಸ್ಲಿಮರು ಇರಬೇಕು. ಮೂರನೇದು, ಸರ್ಕಾರಿ ಹುದ್ದೆಯ ಅರ್ಧ ಭಾಗ ಮುಸಲ್ಮಾನರಿಗೆ ಕೊಡಬೇಕು. ನಾಲ್ಕನೇದು, ಸೇನಾಪಡೆಯ ಉನ್ನತ ಶ್ರೇಣಿ ಮತ್ತು ಅಧಿಕಾರಿ ವರ್ಗದಲ್ಲಿ ಅರ್ಧದಷ್ಟು ಮುಸಲ್ಮಾನರೇ ಇರಬೇಕು ಅಂತವರು ಮಂಡಿಸ್ತಾರೆ. ನೀವಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸಾರ್ವಜನಿಕ ಉದ್ದೇಶಗಳಿಗಾಗಿ ರಚಿಸಲ್ಪಡುವ ಎಲ್ಲ ಪರಿಷತ್ತು ಮತ್ತು ಆಯೋಗಗಳಲ್ಲಿ ಮುಸಲ್ಮಾನರು ಸಮಸಮವಾಗಿರಬೇಕು. ಏನೇ ಆಯೋಗ ಇರಲಿ ಸಾರ್ವಜನಿಕವಾಗಿ. ನಾಳೆ ಸಾರ್ವಜನಿಕವಾಗಿ ಬಸವಣ್ಣನವರ ಜಯಂತಿ ಸರ್ಕಾರ ಆಚರಣೆ ಮಾಡುತ್ತೆ, 50% ಯಾರು ಇರಬೇಕು ಅಂದ್ರೆ ಮುಸ್ಲಿಂ ಇರಬೇಕು. ಹಿಂಗೂ ಡಿಮ್ಯಾಂಡ್ ಬರುತ್ತೆ ಅವರದ್ದು. ನೆಕ್ಸ್ಟ್ ಹೇಳಿದ್ರು, ಭಾರತದ ಯಾವುದೇ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ಭಾಗವಹಿಸುವಾಗ 50% ಮುಸ್ಲಿಮರು ಇರಬೇಕು. ನೆಕ್ಸ್ಟ್ ಕೇಳಿ, ಪ್ರಧಾನಿ ಹಿಂದೂ ಆದರೆ ಉಪ ಪ್ರಧಾನಿ ಮುಸ್ಲಿಂ ಆಗಿರಬೇಕು. ಇನ್ನು ಇದೆ, ಮಹಾದಂಡನಾಯಕ, ಸೇನೆಯ ಮಹಾದಂಡನಾಯಕ ಹಿಂದೂ ಆದರೆ ಉಪ ಮಹಾದಂಡನಾಯಕ ಮುಸ್ಲಿಂ ಆಗಿರಬೇಕು. ವಿಧಾನಮಂಡಲದ 66% ಮುಸ್ಲಿಂ, ಇದು ಬಹಳ ಡೇಂಜರಸ್. ವಿಧಾನಮಂಡಲದ 66% ಮುಸ್ಲಿಂ ಸದಸ್ಯರ ಸಮ್ಮತಿ ಇಲ್ಲದೆ ಪ್ರಾಂತ ಗಡಿಗಳಲ್ಲಿ ಯಾವ ಬದಲಾವಣೆಯೂ ಮಾಡುವಂತಿಲ್ಲ. ಯಾವುದಾದ್ರೂ ನಿರ್ಣಯ ಪ್ರಾಂತಗಳನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಮುಸ್ಲಿಮ್ಸ್ ಟೀಮ್ ಇರುತ್ತಲ್ಲ, 50% ಆಲ್ರೆಡಿ ಇರ್ತಾರಲ್ಲ, ಅವರಲ್ಲಿ 3/4 ಜನ ಹೂ ಅಂತಂದ್ರೆ ಮಾತ್ರ ತಗೊಳ್ಳುವಂತಾಗಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಇದೇ ರೀತಿ ವಿಧಾನಮಂಡಲದ ಬಹುಸಂಖ್ಯಾತ ಮುಸ್ಲಿಂ ಸದಸ್ಯರ ಸಮ್ಮತಿ ಇಲ್ಲದೆ ಮುಸ್ಲಿಂ ರಾಷ್ಟ್ರದ, ಚೆನ್ನಾಗಿದೆ, ಮುಸ್ಲಿಂ ಸದಸ್ಯರ ಸಮ್ಮತಿ ಇಲ್ಲದೆ ಮುಸ್ಲಿಂ ರಾಷ್ಟ್ರದ ವಿರುದ್ಧ ಜರುಗಿಸುವ ಯಾವುದೇ ಕ್ರಮ ಅಥವಾ ಒಪ್ಪಂದ ಊರ್ಜಿತಗೊಳ್ಳುವುದಿಲ್ಲ. ಆಪರೇಷನ್ ಸಿಂಧೂರ್ ನಡೆಸಬೇಕು ಅಂತಂದ್ರೆ 66% ಮುಸ್ಲಿಮರ ಹತ್ರ ಮಾಡ್ಬೋದಾ, ಯುದ್ಧ ಮಾಡ್ಬೋದಾ ಅಂತ ಕೇಳಬೇಕಾಗುತ್ತೆ. ಆ ಪ್ಲಾನ್ ಬಿ ಅವ್ರು ಹಂಗಿತ್ತು ಅಂತ ಬಾಬಾ ಸಾಹೇಬರ ದೃಷ್ಟಿಕೋನ. ನಾನು ಆರಂಭದಲ್ಲೇ ಹೇಳಿದ್ದೀನಿ, ಬಾಬಾ ಸಾಹೇಬರು ಹೇಳಿದ ಮಾತನ್ನ ನಾನು ಕಣ್ಮುಚ್ಚಿ ಒಪ್ಪಿಕೊಟ್ಟಿರೋ ಯಾವ ವಿಚಾರ ಇದೆ, ನಾನು ಸ್ವೀಕಾರ ಮಾಡ್ತೀನಿ ಅದನ್ನ. ಯಾಕೆಂದ್ರೆ ಅಧ್ಯಯನದಿಂದ ಬಂದಿರುವಂತ ಮಾತದ, ಅದನ್ನ ಹಾಗೆ ಸ್ವೀಕಾರ ಮಾಡ್ತೀನಿ ನಾನು. ಅದರ ಮೇಲೆ ಚರ್ಚೆ ಆಮೇಲೆ, ಮೊದಲು ಸ್ವೀಕಾರ ಮಾಡೋದು ಅಂತ. ಮೂರನೇದು ಹೇಳ್ತಾರೆ, ನಂತರ ಹೇಳ್ತಾರೆ ಅವರು, ಮುಸ್ಲಿಂ ಸದಸ್ಯರ ಬಹುಮತವಿಲ್ಲದೆ ಮುಸ್ಲಿಮರ ಸಂಸ್ಕೃತಿ, ಧರ್ಮ ಅಥವಾ ಚಟುವಟಿಕೆಗಳಿಗೆ ಧಕ್ಕೆ ತರುವ ಯಾವ ಕಾನೂನು ಜಾರಿಯಾಗುವಂತಿಲ್ಲ. ಟ್ರಿಪಲ್ ತಲಾಕ್ ಮುಟ್ಟಿ ನೋಡಿ, CAA ತಗೊಂಡ್ಬಂದು ನೋಡಿ, ನಾನು ಆಮೇಲೆ ಮಾತಾಡಿಸ್ತೀನಿ ನಿಮ್ಮನ್ನ ಅಂತ. ಮುಸ್ಲಿಂ ಸದಸ್ಯರ ಬಹುಮತವಿಲ್ಲದೆ ಗೋಹತ್ಯೆ, ಇಸ್ಲಾಂ ಮತ ಪ್ರಚಾರ ಮತ್ತು ಮತಾಂತರವನ್ನು ನಿಷೇಧಿಸುವ ಅಥವಾ ನಿರ್ಬಂಧಿಸುವ ಕಾನೂನು ಜಾರಿಗೆ ತರುವಂತಿಲ್ಲ. ಸಂವಿಧಾನದ ಬದಲಾವಣೆಗೆ ಮುಸ್ಲಿಂ ಸದಸ್ಯರ ಬಹುಮತವಿಲ್ಲದೆ ಒಪ್ಪಿಗೆ ಇಲ್ಲ. ಒಪ್ಪಿಗೆ ಇಲ್ಲದೆ ತಂದ ಯಾವ ಬದಲಾವಣೆಯೂ ಊರ್ಜಿತಗೊಳ್ಳುವುದಿಲ್ಲ. ಮತ್ತು ಕೊನೆಯದ್ದು, ಉರ್ದು ಭಾರತದ ರಾಷ್ಟ್ರ ಭಾಷೆಯಾಗಬೇಕು. ನನಗೆ ಆವಾಗ ಅನ್ಸುತ್ತೆ, ಬಹುಶಃ ಈ ನಾಡಿನಲ್ಲಿ ಬಹಳ ಜನರಿಗೆ ಒಪ್ಪಿಗೆ ಆಗುತ್ತೆ. ಹಿಂದಿಗಿಂತ ಉರ್ದು ಬೆಟರ್, ಉರ್ದು ಆದ್ರೂ ಪರವಾಗಿಲ್ಲ, ತನಗರು ಒಪ್ಕೊಂಡು ಬಿಡ್ತಿದ್ರು ಏನೋ. ಬಟ್ 14 ಪಾಯಿಂಟ್ಗಳನ್ನು ಬಾಬಾ ಸಾಹೇಬರು ಕೊಟ್ಟು ಹೇಳ್ತಾರೆ, ಇದು ಮುಸಲ್ಮಾನರ ಪ್ಲಾನ್ ಬಿ ಆಗಿರುತ್ತೆ. ಅವರ ಒಟ್ಟಾರೆ ಅಧ್ಯಯನದ ಆಧಾರದ ಮೇಲೆ ನಾನು ಹೇಳಬಲ್ಲೆ, ಅವ್ರ ಪ್ಲಾನ್ ಬಿ ಕೊಟ್ರೆ ಅದು ಹಿಂಗೆ ಇರುತ್ತೆ ಅಂತ ಬಾಬಾ ಸಾಹೇಬರು ಅಧಿಕೃತವಾಗಿ ಹೇಳ್ತಾರೆ. ನನ್ನ ದೇಶದ ಜನಕ್ಕೆ ಅವತ್ತು ಅರ್ಥ ಆಗಲಿಲ್ಲ ಬಾಬಾ ಸಾಹೇಬರು ಏನ್ ಹೇಳ್ತಾರೆ ಅಂತ. ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಳ್ಳದೆ ಹೋಗಿದ್ದರ ಪರಿಣಾಮವಾಗಿ ನಾವು ಎಲ್ಲಿಗೆ ಬಂದು ನಿಂತ್ವಿ ಅಂತಂದ್ರೆ, ಕೊನೆಗೆ ಈ ದೇಶವನ್ನ ತುಂಡರಿಸಲಾಯಿತು. ಈ ದೇಶವನ್ನ ತುಂಡರಿಸುವಾಗ ಭಾರತವನ್ನ ನಾವು ಸೆಕ್ಯುಲರ್ ಕಂಟ್ರಿ ಆಗಿರ್ತೀವಿ, ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಮಾಡ್ಕೊಳ್ತು. ಅಲ್ಲಿರುವ ಹಿಂದೂಗಳ ಪರಿಸ್ಥಿತಿ ನರಕ ಸದೃಶವಾಗಿರ್ತಿತ್ತು. ಆಗ ಬಾಬಾ ಸಾಹೇಬರು ಏನ್ ಹೇಳಿದ್ರು ಗೊತ್ತಾ? ಬಾಬಾ ಸಾಹೇಬ್ ಹೇಳಿದ್ರು, ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಿರುವ ದಲಿತರು ಈಗಿಂದೀಗೆ ಭಾರತಕ್ಕೆ ಬನ್ನಿ. ಬಾಬಾ ಸಾಹೇಬರು ಕೊಟ್ಟಂತ ಕರೆ. ಎರಡನೇ ಕೇಳಿ, ಪಾಕಿಸ್ತಾನ ಹೈದರಾಬಾದ್ ಮುಸಲ್ಮಾನರಲ್ಲಿ ನಂಬಿಕೆ ಇಡಬೇಡಿ. ಬಾಬಾ ಸಾಹೇಬ್ ಹೇಳಿದ್ರು. ಅವ್ರು ಹೇಳಿದ್ರು, ಮುಸಲ್ಮಾನರು ಹಿಂದೂಗಳನ್ನ ಇಷ್ಟಪಡದೇ ಇರೋದ್ರಿಂದ ಅವ್ರು ನಮ್ಮ ಫ್ರೆಂಡು ಅಂತ ನೀವು ತಿಳ್ಕೊಂಡ್ ಬಿಡ್ತೀರಾ, ಅದು ತಪ್ಪು ಅಭಿಪ್ರಾಯ, ಒಳ್ಳೆಯದಲ್ಲ ಅಂತ ಬಾಬಾ ಸಾಹೇಬರು ಹೇಳಿದ್ರು. ಬಾಬಾ ಸಾಹೇಬರು ಹೇಳಿದ್ರು, ಹೈದರಾಬಾದಿನ ದಲಿತರು, ಹೈದರಾಬಾದಿನ ಅಸ್ಪೃಶ್ಯರು ನಿಜಾಮನೊಂದಿಗೆ ಸೇರಿಕೊಂಡ್ರೆ, ಅವರದೇ ಮಾತನ್ನು ಬಳಸೋದಾದ್ರೆ, ನಿಜಾಮನೊಂದಿಗೆ ಸೇರಿಕೊಂಡ್ರೆ ಅದು ಜನಾಂಗಕ್ಕೆ ಮಾಡುವಂತ ಅವಮಾನ. ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಹೈದರಾಬಾದಿನ ನಿಜಾಮ ದೇಶದ ಶತ್ರು. ಬಾಬಾ ಸಾಹೇಬರು ಹೇಳಿದ್ರು.
ಬಾಬಾ ಸಾಹೇಬರ ಆಲೋಚನೆ ಎಷ್ಟು ವಿಸ್ತಾರವಾಗಿತ್ತು ಅಂತಂದ್ರೆ, ಬಾಬಾ ಸಾಹೇಬರು ಇಷ್ಟು ಗಂಭೀರವಾಗಿ ಆಲೋಚನೆ ಮಾಡುವಂತ ವ್ಯಕ್ತಿತ್ವದವರಾಗಿದ್ರು. ನನ್ನ ಮಿತ್ರ ಹೇಳಿದ್ನಲ್ಲ, ಇನ್ನೊಂದು ಪುಸ್ತಕ ಇದೆ ಮುಸ್ಲಿಂದಲ್ಲಿ ಭಾಯ್ ಭಾಯ್ ಸಾತ್ವೆ ಅಂತ. ಈ ಪುಸ್ತಕದಲ್ಲಿ ಈ ಜೋಗೇಂದ್ರನಾಥ್ ಮಂಡಲ್ ಅಂತ ಉಲ್ಲೇಖ ಮಾಡಿದ್ನಲ್ಲ, ಅವ್ರ ಬಗ್ಗೆನೇ ಪುಸ್ತಕ ಇದೆ. ನಾನು ನಿಮಗೆ ವಿನಂತಿ ಮಾಡ್ಕೊಡ್ತೀನಿ, ಈ ಪುಸ್ತಕ ತೆಗೆದುಕೊಂಡು ಹೋಗಿ. ಈ ಪುಸ್ತಕದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಒಂದು ರಾಜೀನಾಮೆ ಪತ್ರವನ್ನು ಬರೀತಾರೆ, ಸುಹ್ರವರದಿ ಕೊಡ್ತಾರೆ. ಆ ರಾಜೀನಾಮೆ ಪತ್ರದಲ್ಲಿ ಒಂದು 20-25 ಪಾಯಿಂಟ್ ಬರೀತಾರೆ. ಆ 25 ಪಾಯಿಂಟ್ಗಳಲ್ಲಿ ಹೇಗೆ ದಲಿತರನ್ನ ಬಂಗಾಳದಲ್ಲಿ ಅತ್ಯಂತ ಕೆಟ್ಟದ್ದಾಗಿ ನಡೆಸಿಕೊಳ್ಳಲಾಯಿತು, ಹೇಗೆ ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಿ ಅಲ್ಲಿನ ಹೆಣ್ಣು ಮಕ್ಕಳನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡ್ರು ಅಂತ ವಿಸ್ತಾರವಾಗಿ ಜೋಗೇಂದ್ರನಾಥ್ ಮಂಡಲ್ ಬರೀತಾರೆ. ಮಿತ್ರ, ಯಾಕೆ ಇಷ್ಟು ಪುಸ್ತಕಗಳನ್ನು ನಾವು ತಂದ್ವಿ ಅಂತಂದ್ರೆ, ಬಾಬಾ ಸಾಹೇಬರು ಈ ರಾಷ್ಟ್ರದ ಕುರಿತಂತೆ ವ್ಯಕ್ತಿತ್ವ ಅಂತ, ಈ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರ ಕುರಿತಂತೆ ನಾನು ಹೇಳ್ಬೋದು ಅಂತಾದ್ರೆ, ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ. ಈ ಬಾಬಾ ಸಾಹೇಬರ ಕುರಿತಂತೆ ಮಾತನಾಡುವಾಗ ಅನೇಕರು ಮಾತನಾಡ್ತಾ ಹೇಳ್ತಾರೆ ಬಾಬಾ ಸಾಹೇಬರ ಸಂವಿಧಾನವನ್ನ. ನನಗೊಬ್ಬರು ಭಯಂಕರ ಆಕ್ರೋಶದಿಂದ ಒಂದಿನ ಫೋನ್ ಮಾಡಿದ್ರು, ಬಾಬಾ ಸಾಹೇಬರ ಬಗ್ಗೆ ನಾನು ಏನೋ ಮಾತಾಡಿದ್ದನ್ನು ಕೇಳಿ, ಹೇಳ್ರಿ ಯಾರು ಸಂವಿಧಾನವನ್ನ ಸುಡ್ತೀನಿ ಅಂತ ಹೇಳಿದ್ದು ಅಂತ. ಅವ್ರ ಲೆಕ್ಕಕ್ಕೆ RSS ಅಂತ ನಾನು ಹೇಳ್ಬೇಕಿತ್ತು ಅಂತ. ನಾನು ತಕ್ಷಣ ಹೇಳಿದೆ ಪೆರಿಯಾರ್ ಸುಡ್ತೀನಿ ಅಂದಿದ್ದು. ಅವ್ರಿಗೆ ಗಾಬರಿ ಆಗುತ್ತೆ. ಬಹಳ ಜನರಿಗೆ ಗೊತ್ತಿಲ್ಲ, ಯಾರನ್ನ ಪೆರಿಯಾರ್ನ ಇವತ್ತು ಅತ್ಯಂತ ಆತ್ಮೀಯ ಮಿತ್ರ ಅಂತ ತಿಳ್ಕೊಳ್ತಾರೋ, ಪೆರಿಯಾರ್ ಮತ್ತು ಬಾಬಾ ಸಾಹೇಬರು ಒಂದ್ ಜೊತೆಯಲ್ಲಿದ್ದಂತ ಒಂದು ಫೋಟೋ ಇಟ್ಕೊಂಡು ತೋರಿಸ್ತಿರ್ತಾರೋ, ಆ ಪೆರಿಯಾರ್ ಬಾಬಾ ಸಾಹೇಬರ ಸಂವಿಧಾನವನ್ನು ಸುಟ್ಟಿದ್ರು, ಸಂವಿಧಾನವನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ದಲಿತರ ವಿರೋಧಿ, ಬಾಬಾ ಸಾಹೇಬರ ವಿರೋಧಿ ಅಂತ ಕರೀತಾರೋ, ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದ ದತ್ತೋಪಂತ ಠೇಂಗಡಿಯವರು ಬಾಬಾ ಸಾಹೇಬರಿಗೆ ಬಲಗೈಯಂತೆ ಅನೇಕ ವರ್ಷಗಳ ಕಾಲ ಇದ್ರಲ್ಲದೆ, ಒಂದು ಚುನಾವಣೆಯಲ್ಲಿ ಹೋಗ್ಬೇಕಾದ ಪ್ರಸಂಗ ಬಂದಾಗ ಬಾಬಾ ಸಾಹೇಬರು ಹೇಳಿದ್ರು, 2 ವೋಟ್ ಚಲಾಯಿಸೋದಿರುತ್ತೆ, ಒಂದು ಓಟಿಗೆ ನಾನು ನಿಂತಿರ್ತೀನಿ, ಮತ್ತೊಂದು ಓಟಿಗೆ ನೀವು ನಿಂತ್ಕೊಳ್ಳಿ, ಅದರಿಂದ ಮೇಲ್ವರ್ಗದವರಿಗೆ ಅನುಕೂಲ ಆಗತ್ತೆ ಅಂತ. ತಕ್ಷಣ ದತ್ತೋಪಂತ ಠೇಂಗಡಿಯವರು ಗುರೂಜಿ ಗೋಳ್ವಲ್ಕರ್ ಅವ್ರ ಹತ್ರ ಬಂದು ಕೇಳಿದ್ರು, ಈ ತರ ಬಾಬಾ ಸಾಹೇಬ್ ಹೇಳ್ತಿದ್ದಾರೆ ಚುನಾವಣೆಗೆ ನಿಂತ್ಕೊ ಅಂತ. ನಾನು ಏನೂ ಹೇಳಿಲ್ಲ, ನಿಮ್ಮ ಅಭಿಪ್ರಾಯ ಕೇಳಬೇಕು ನನಗೆ ಅಂತ. ಗುರೂಜಿ ಏನ್ ಹೇಳಿದ್ರು ಗೊತ್ತಾ? ಏನ್ ಅದ್ಭುತವಾಗಿರುವಂತ ಆಲೋಚನೆ. ಗುರೂಜಿ ಹೇಳಿದ್ರು, ನೋಡು, ಮೊದಲನೇದಾಗಿ ನೀನ್ ಪ್ರಚಾರಕ, ಚುನಾವಣೆಗೆ ಹೋಗೋಂಗಿಲ್ಲ. ಆಮೇಲೆ ಎರಡನೇದು, ನೀನು ಚುನಾವಣೆಗೆ ನಿಂತು ಬಾಬಾ ಸಾಹೇಬರಿಗೆ ಮೇಲ್ವರ್ಗದವರ ವೋಟ್ ಬಂತು ಅಂತಂದ್ರೆ ಬಾಬಾ ಸಾಹೇಬರು ಏನ್ ಅನ್ಕೊಳ್ತಾರೆ ಗೊತ್ತಾ? ನೀನ್ ನಿಂತಿದ್ರಿಂದಾಗಿ ವೋಟ್ ಹಾಕಿದ್ದಾರೆ, ಇಲ್ಲದೆ ಹೋದ್ರೆ ಇಲ್ಲ ಅಂತ. ಅದಕ್ಕೆ ನಾವು ನಿಂತ್ಕೊಳ್ಳೋದು ಬೇಡ, ಅವರೇ ಮತ್ತೊಬ್ಬರನ್ನು ಆಯ್ಕೆ ಮಾಡ್ಲಿ, ಅವರೇ ನಿಲ್ಲಿಸ್ಲಿ. ಈ ಮೇಲ್ವರ್ಗದವರ ನಡುವೆ ಹೇಗೆ ಕೆಲಸ ಮಾಡೋಣ ಅಂತಂದ್ರೆ, ಎಲ್ಲರೂ ಹೃದಯದಿಂದ ಬಾಬಾ ಸಾಹೇಬರಿಗೆ ವೋಟ್ ಹಾಕುವಂತೆ ಮಾಡೋಣ. ನಾವು ಇದಕ್ಕಿಂತ ಒಳ್ಳೆಯ ಕೆಲಸ ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗುರೂಜಿಯವರು ಹೇಳಿದ್ರು. ಅದಾದ ನಂತರ ಚುನಾವಣೆಯಲ್ಲಿ ಬಾಬಾ ಸಾಹೇಬರು ಪ್ರಾಬಬ್ಲಿ ಗೆಲ್ಲಿಲ್ಲ, ಅತ್ಯಂತ ಕಡಿಮೆ ಮಾರ್ಜಿನ್ ಸೋತ್ರು. ಆದ್ರೆ ಆ ಸೋಲ್ವಾಗ್ಲೂ ಬಾಬಾ ಸಾಹೇಬರು ಲೆಕ್ಕ ಮಾಡಿ ಹೇಳಿದ್ರು, ನನಗೆ ಸಮಾಧಾನ ಆಗಿದೆ. ಯಾಕೆ ಅಂತಂದ್ರೆ ಮೇಲ್ವರ್ಗದವರ ಓಟುಗಳು ಕೂಡ ಈಗ ಬರ್ಲಿಕ್ಕೆ ಶುರುವಾಗಿದೆ, ಇದು ಹೊಸ ಬದಲಾವಣೆ ಅಂತ ಬಾಬಾ ಸಾಹೇಬರು ಹೇಳಿರುವಂತ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಬಾಬಾ ಸಾಹೇಬರು ಸಂಘದ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ ಸಂಘದ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ ಸಂಘದ ಸ್ವಯಂ ಸೇವಕರು ಕೂತಿದ್ದ ಕಡೆಯಲ್ಲಿ ಬಾಬಾ ಸಾಹೇಬರು ಬಹುಶಃ ಹೆಡ್ಗೇವಾರ್, ಡಾಕ್ಟರ್ ಹೆಡ್ಗೇವಾರ್ ಅವ್ರನ್ನ ಪಕ್ಕದಲ್ಲಿದ್ದವ್ರನ್ನ ಕೇಳ್ತಾರೆ, ಇಲ್ಲಿ ಅಸ್ಪೃಶ್ಯರು ಎಷ್ಟು ಜನ ಇದ್ದಾರೆ? ತಕ್ಷಣ ಅವ್ರು ಹೇಳಿದ್ರು, ನಮ್ಮಲ್ಲಿ ಯಾರು ಅಸ್ಪೃಶ್ಯರು ಅಂತ ನಾವು ಯಾರನ್ನೂ ನೋಡೋದಿಲ್ಲ. ನಾನು ಹೇಳಿಲ್ವಾ, ಅಸ್ಪೃಶ್ಯರು ಯಾರು ಬರದೇ ಇಲ್ಲ ಇಲ್ಲಿಗೆ ಅಂತ. ತಕ್ಷಣ ಡಾಕ್ಟರ್ ಜಿ ಹೇಳಿದ್ರು, ಒಂದು ಕೆಲಸ ಮಾಡಿ, ನೀವೇ ಇಲ್ಲಿ ಕೇಳ್ಬಿಡಿ ಯಾರು ಅಸ್ಪೃಶ್ಯರು ಅಂತ, ನಾವಂತೂ ಯಾರನ್ನು ಬೈಫರ್ಕೇಟ್ ಮಾಡಿಲ್ಲ ಅಂತ. ಅಂದ ತಕ್ಷಣ ಬಾಬಾ ಸಾಹೇಬರು ಅಸ್ಪೃಶ್ಯರು ಯಾರಿದ್ದೀರಿ ಅಂತ ಕೇಳಿದ್ರು, ಯಾರು ಕೈ ಎತ್ತಲಿಲ್ಲ. ಬಾಬಾ ಸಾಹೇಬ್ ಹೇಳಿದ್ರು, ನೋಡಿ ಯಾರು ಇಲ್ಲ ಇಲ್ಲಿ ಅಂತ. ಆಗ ಡಾಕ್ಟರ್ ಜಿ ಹೇಳಿದ್ರಂತೆ, ಒಂದು ಕೆಲಸ ಮಾಡಿ, ನಮ್ಮಲ್ಲಿ ಅಸ್ಪೃಶ್ಯರು ಅಂದ್ರೆ ಯಾರು ಗೊತ್ತಾಗೋದಿಲ್ಲ, ನೀವು ಜಾತಿ ವಿಶೇಷಗಳ ಹೆಸರನ್ನು ಹೇಳಿ ಕೇಳಿ, ಯಾರಾದ್ರೂ ಮುಂದೆ ಬಂದ್ರು ಬರ್ಬೋದು ಅಂತ. ಒಂದೊಂದೇ ಜಾತಿ ಕೇಳಿದಾಗ ಒಂದೊಂದು ಜಾತಿ ಅಷ್ಟು ಜನ ಕೈ ಎತ್ತಿದ್ರಂತೆ. ಬಾಬಾ ಸಾಹೇಬರು ಬಹಳ ಖುಷಿಯಾಗಿ, ಪರವಾಗಿಲ್ಲ ರೀ, ಎಲ್ಲರೂ ಒಂದೇ ಕಡೆ ಸೇರಿಸ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯವಾಗಿದೆ ಅಂತ ಹೇಳಿ, ಆ ನಂತರ ದತ್ತೋಪಂತ ಠೇಂಗಡಿಯವರಿಗೆ ಹೇಳಿದ್ರಂತೆ, ನಿಮ್ಮ ಕೆಲಸ ನನ್ಗೆ ಬಹಳ ಖುಷಿ ಕೊಡುತ್ತೆ, ಆದ್ರೆ ನಿಮ್ದು ಬಹಳ ಸ್ಲೋ ಪ್ರೊಸೆಸ್ ಕಣಯ್ಯ, ನನ್ಗೆ ಇಷ್ಟು ದಿನ ಕಾಯಕ್ಕೆ ಪೂರಿಸೋತ್ತಿಲ್ಲ, ನನ್ನ ಜನಕ್ಕೆ ಈಗಿಂದೀಗಲೇ ಸ್ವಾತಂತ್ರ್ಯ ದೊರೆಯುವಂತಾಗಬೇಕು ಅನ್ನುವ ಧಾವಂತ ನನಗಿದೆ, ಅದಕ್ಕೋಸ್ಕರ ಇಷ್ಟು ವೇಗವಾಗಿ ಓಡ್ತಾ ಇದ್ದೀನಿ ಅಂತ ಬಾಬಾ ಸಾಹೇಬರು ಸಂಘದ ಬಗ್ಗೆ ಹೇಳಿದ ಮಾತಿದೆಯಲ್ಲ, ಸಾಮಾಜಿಕ ಕ್ರಾಂತಿ ಸೂರ್ಯ ಅನ್ನೋ ಕೃತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ನಾನು ಹೇಳಲಿಕ್ಕೆ ಹೊರಟಿದ್ದೇನು ಅಂತಂದ್ರೆ, ಒಟ್ಟಾರೆಯಾಗಿ ನಮ್ಗೊಂದು ಮಾತನ್ನು ಏನು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ, ಸಂವಿಧಾನ ಬದಲಾವಣೆಗೆ ಇರುವಂತ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಬಿಜೆಪಿ ಅಂತ. ನಾನೇನು ಬಿಜೆಪಿಯ ವಕ್ತಾರ ಅಲ್ಲ, ಬಟ್ ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತ ಕ್ವಿಕ್ ಆಗಿ ಒಂದು 10 ನಿಮಿಷ ನಮ್ಮ ಅತಿಥಿಗಳು ಕೂಡ ಹೊರಡಬೇಕಾಗಿರೋದ್ರಿಂದ, ಇದು ರೆಡಿ ಇದೆಯಾ? ನಾನು ಹೇಳಿದಂಗೆ ಓಡಿಸ್ತಾ ಹೋಗಿರ್ಲಿಲ್ಲ, ಕ್ವಿಕ್ ಆಗಿ
ನಾನೊಂದು ಒಂದಷ್ಟು ಸ್ಲೈಡ್ ತೋರಿಸ್ತೀನಿ, 8 ಸ್ಲೈಡ್ ತೋರಿಸ್ತೀನಿ ಎಮರ್ಜೆನ್ಸಿ ಯಾರು ಬಂದಿದ್ದು ಅಂತ. ನೆಕ್ಸ್ಟ್ ಸ್ಲೈಡ್. ಈ ಕ್ವೆಶನ್, ಒಂದು ಕ್ವೆಶನ್ ಕೇಳ್ತೀನಿ ನಾನು ನಿಮ್ಗೆ. ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಪರಿಷ್ಕರಣೆ ಮತ್ತು ಹೊಂದಾಣಿಕೆಗೆ ಒಳಪಡುವುದು ಸಂವಿಧಾನದ ಅವಿಭಾಜ್ಯ ಅಂಗ. ಕಠಿಣ ಮತ್ತು ಚೌಕಟ್ಟನ್ನು ಬದಲಾಯಿಸಲಾಗದು ಎನ್ನುವವರಿಗೆ ಸಂವಿಧಾನದ ಮೂಲ ಆಶಯವೇ ಗೊತ್ತಿಲ್ಲ. ಅವರಿಗೆ ನವಭಾರತದ ಪರಿಕಲ್ಪನೆಯೂ ಇಲ್ಲ. ಸಂವಿಧಾನ ಬದಲಾಗಲೇಬೇಕು, ಇದನ್ನು ಬದಲಾಯಿಸಬಾರದು ಅಂತ ಹೇಳೋದು ತಪ್ಪು ಅಂತ ಹೇಳಿದ್ರು ಯಾರು? ಅನಂತಕುಮಾರ್ ಹೆಗಡೆ, ಸಿದ್ದರಾಮಯ್ಯ, ನರೇಂದ್ರ ಮೋದಿ? ಯಾರು ಅಲ್ಲ. ಯಾರ್ರಿ? ಅನಂತಕುಮಾರ್ ಹೆಗಡೆ. ಎಲ್ಲರೂ ಅದನ್ನೇ ಹೇಳ್ತೀರಾ. ಯಾರು ಅಲ್ಲ ಅನ್ನೋದನ್ನು ಯಾರು ಹೇಳಿಲ್ಲ. ಫೈನ್. ನಿಜವಾಗ್ಲೂ ಹೇಳಿದ್ದು ಯಾರು ಅಂದ್ರೆ ನೆಕ್ಸ್ಟ್ ಸ್ಲೈಡ್. ಈ ಅಮ್ಮ ಇಂದಿರಾ ಗಾಂಧಿ ಮಾಡ್ತಿದ್ದು, ಇಂದಿರಾ ಗಾಂಧಿ ಹೇಳಿದ್ದು. ನೆಕ್ಸ್ಟ್ ಸ್ಲೈಡ್. ಬೇಗ. ಕೆಲ ಸಮಯದ ನಂತರ ಸಂವಿಧಾನ ಬದಲಿಸಲೇಬೇಕು, ಇದು ಅಂತಿಮ ಅಂತ ಯಾರು ಹೇಳಿದಾರರು? ಸ್ಥಿರ ಸಂವಿಧಾನ ದೇಶದ ಪ್ರಗತಿಗೆ ದೊಡ್ಡ ತಡೆ ಹೇಳಿದವರು ಯಾರು ಅಂತಂದ್ರೆ ನೆಕ್ಸ್ಟ್ ಸ್ಲೈಡ್. ಯಾರ್ ಅಂಟುಳೆ ಕಾಂಗ್ರೆಸ್ನ ಲೀಡರ್ ಆಗಿದ್ರು, ಕಾಂಗ್ರೆಸ್ನ ಕೇಂದ್ರ ಮಂತ್ರಿ ಆಗಿದ್ರು, ಕಾಂಗ್ರೆಸ್ನ ಅನೇಕ ಮಹಾರಾಷ್ಟ್ರದಲ್ಲಿ ಮಂತ್ರಿ ಆಗಿದ್ರು, ಅವರು ಕಾಂಗ್ರೆಸ್ನ ಯೂತ್ ಲೀಡರ್ ಕೂಡ ಆಗಿದ್ರು. ನೆಕ್ಸ್ಟ್. ಇಂತಹದೊಂದು ದಿಟ್ಟ ಮತ್ತು ಜಾಣ ನಿರ್ಧಾರ ತೆಗೆದುಕೊಳ್ಳುವಲ್ಲಿ, ಸಂವಿಧಾನ ಬದಲಾಯಿಸುವಲ್ಲಿ ಸರ್ಕಾರ ಧೈರ್ಯ ತೋರಿದೆ. ಇಂತಹ ಕ್ರಮ ತೆಗೆದುಕೊಂಡವರನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೇಶಭಕ್ತರು ಅಂತ ಕರಿಬೇಕಾಗಿದೆ. ಸಂವಿಧಾನ ಬದಲಾಯಿಸಿದವ್ರನ್ನ. ಈಗ ನಿಮ್ಗೆ ಗೊತ್ತಾಗಿದೆ ಕಾಂಗ್ರೆಸ್ ಅವರದೇ ಕೆಲಸ ಇದೆ. ಪ್ರಿಯರಂಜನ್ ದಾಸ್ ಮುನ್ಷಿ ಪಶ್ಚಿಮ ಬಂಗಾಳದಿಂದ ಬಂದವರು, ಯೂತ್ ಲೀಡರ್ ಆಗಿದ್ರು, ಕಾಂಗ್ರೆಸ್ಸಿನ ಬಹಳ ದೊಡ್ಡ ಹುದ್ದೆಗಳಲ್ಲಿದ್ರು. ಅವ್ರು ಹೇಳಿದ್ರು ಸಂವಿಧಾನ ಬದಲಾಯಿಸಿದವ್ರನ್ನ ದೇಶಭಕ್ತರು ಅಂತ ಕರಿಬೇಕು ಅಂತ. ನೆಕ್ಸ್ಟ್. ಸ್ವತಃ ಬಾಬಾ ಸಾಹೇಬ್ರೆ ಬಂದ್ರು, ಇನ್ನು ಸಂವಿಧಾನ ಬದಲಾಯಿಸಲಾಗದು. ಯಾರು ಹೇಳಿದ್ದೀನ? ಬಾಬಾ ಸಾಹೇಬ್ರು ಬಂದ್ರು ಇನ್ನು ಬದಲಾಯಿಸಲಿಕ್ಕೆ ಆಗಲ್ಲ. ಅಲ್ಲಿ ಹೇಳಿದ್ದು ಯಾರು ಗೊತ್ತಾ? ನರೇಂದ್ರ ಮೋದಿ. ನೆಕ್ಸ್ಟ್. ಸಂವಿಧಾನಕ್ಕೆ ಒಟ್ಟು 106 ತಿದ್ದುಪಡಿ, ಅತ್ಯಂತ ಹೆಚ್ಚು 75 ತಿದ್ದುಪಡಿ ಯಾರು? ಈಗ ಅಂದಾಜಾಗಿ ಮೊದಲನೇ ಪ್ರಶ್ನೆ ಕೇಳಿದಾಗ ಅನಂತಕುಮಾರ್ ಹೆಗಡೆ ಎಲ್ಲಿ 75 ತಿದ್ದುಪಡಿ ಮಾಡಿರೋದು ಕಾಂಗ್ರೆಸ್. ನೆಕ್ಸ್ಟ್. ಇದರಲ್ಲಿ ನೆಹರು 16, ಹಿಂದಿನ 32ಕ್ಕಿಂತಲೂ ಹೆಚ್ಚು. 32+ ಯಾಕೆ ಅಂತಂದ್ರೆ ಒಂದು ತಿದ್ದುಪಡಿ ಅಮೆಂಡ್ಮೆಂಟ್ 42 ಇದೆ, ಅದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನ್ ಗೊತ್ತಾ? ಕಾನ್ಸ್ಟಿಟ್ಯೂಷನ್ಗೆ ಪರ್ಯಾಯವಾಗಿರುವಂತ ಕಾನ್ಸ್ಟಿಟ್ಯೂಷನ್ ಅಂತ. ಅದೇನಾದ್ರೂ ಅಮೆಂಡ್ಮೆಂಟ್ ಸರಿಯಾಗಿ ಆಗ್ಬಿಟ್ಟಿದೆ, ಅದು ಉಳ್ಕೊಂಡು ಬಿಟ್ಟಿದ್ರೆ, ನೆಕ್ಸ್ಟ್ ಜನತಾ ಪರಿವಾರ ಅಧಿಕಾರಕ್ಕೆ ಬರಲಿಲ್ಲ ಅನ್ನೋದಿದ್ರೆ, ಇವತ್ತು ಸಂವಿಧಾನ ಶಿಲ್ಪಿ ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅನ್ಬೇಕಿತ್ತು. ಅದನ್ನ ಮಾಡಿದವರು ಇಂದಿರಾ ಗಾಂಧಿ. ರಾಜೀವ್ ಗಾಂಧಿ 10 ಬದಲಾವಣೆ ತಂದ್ರು. ಒಟ್ಟು ಒಂದು ಪರಿವಾರ 58 ಬದಲಾವಣೆಗಳನ್ನ ತಗೊಂಡು ಬಂತು. ಒಂದೇ ಒಂದು ಪರಿವಾರ. ಲಾಲ್ ಬಹದ್ದೂರ್ ಶಾಸ್ತ್ರಿ 1, ನರಸಿಂಹರಾಯ್ 10, ಮನಮೋಹನ್ ಸಿಂಗ್ 6, ಒಟ್ಟು ಕಾಂಗ್ರೆಸ್ 75. ನೆಕ್ಸ್ಟ್. ಮೊರಾರ್ಜಿ ದೇಸಾಯಿ 2, ಜನತಾ ಪರಿವಾರ. ವಿಪಿ ಸಿಂಗ್ 6, ಚಂದ್ರಶೇಖರ್ 1, ಅಟಲ್ ಬಿಹಾರಿ ವಾಜಪೇಯಿ 14 ಬದಲಾವಣೆಗಳನ್ನು ತಗೊಂಡ್ಬಂದ್ರು. ನೆಕ್ಸ್ಟ್. ನರೇಂದ್ರ ಮೋದಿ 8 ತಗೊಂಡು ಬಂದ್ರು. ಈಗ ಮೋಸ್ಟ್ಲಿ ಇನ್ನೊಂದು 2 ಆಡ್ ಆಗಿರ್ಬೋದು ಅದಕ್ಕೆ. ಆ 8ರಲ್ಲಿ ಒಂದು ಯಾವ್ದು ಗೊತ್ತಾ? ಈ ಮೀಸಲಾತಿಯನ್ನ ಇನ್ನೂ 10 ವರ್ಷಗಳಿಗೆ ಎಕ್ಸ್ಟೆಂಡ್ ಮಾಡಬಹುದು ಅಂತ ಹೇಳುವಂತ ಒಂದು ಅಮೆಂಡ್ಮೆಂಟ್ ಸೇರಿದಂತೆ ನರೇಂದ್ರ ಮೋದಿ ತಂದಿದ್ದು 8. ಆದ್ರೆ ದೆವ್ವ ಯಾರು ಸಂವಿಧಾನ ಬದಲಾಯಿಸೋದಕ್ಕೆ? ನರೇಂದ್ರ ಮೋದಿನೇ. ಹೆಂಗೆ ತಲೆ ತುಂಬುತ್ತಾರೆ ನೋಡಿ, ಹೆಂಗ್ ಮೋಸ ಮಾಡಿದ್ರು, ಹೆಂಗೆ ಒಂದು ವಿಚಾರವನ್ನ ತಲೆ ತುಂಬಬಲ್ಲಂತ ಸಾಮರ್ಥ್ಯ ಇದೆ ಅಂತ. ನೆಕ್ಸ್ಟ್. ಸಂವಿಧಾನದ ಮಾನಾಪಹರಣ, ಬಾಬಾ ಸಾಹೇಬರ ಅವಮಾನ ಎಮರ್ಜೆನ್ಸಿಲ್ ಆಯ್ತು. ಇಲ್ಲೊಂದಿದೆ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಇದೆಯಲ್ಲ, ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ. ಈ ಸೆಕ್ಯುಲರ್ ರಿಪಬ್ಲಿಕ್ ಅಂತ ಇದೆಯಲ್ಲ, ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಇದೆರಡೂ ಬಾಬಾ ಸಾಹೇಬರಿಂದ ಬಂದಿದ್ದಲ್ಲ. ಬಾಬಾ ಸಾಹೇಬರು ಇನ್ಫ್ಯಾಕ್ಟ್ ಸಂವಿಧಾನದ ಚರ್ಚೆ ನಡೆಯುವಾಗ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಬೇಡ ಅಂದ್ರು. ಯಾಕೆ ಸೆಕ್ಯುಲರ್ ಬೇಡ ಅಂತಂದ್ರು ಅಂದ್ರೆ, ಇಡೀ ಸಂವಿಧಾನವೇ ಸೆಕ್ಯುಲರ್ ಆಗಿದೆ, ಅದನ್ನು ಪ್ರತ್ಯೇಕವಾಗಿ ಅಲ್ಲಿ ಉಲ್ಲೇಖ ಮಾಡೋದು ತಪ್ಪಾಗುತ್ತೆ, ಬೇಡ ಅಂತಂದ್ರು. ಸೋಷಿಯಲಿಸ್ಟ್ ಯಾಕೆ ಬೇಡ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಸುಂದರವಾಗಿರುವಂತ ಸಮರ್ಥವಾಗಿರುವಂತ ಆರ್ಥಿಕ ನೀತಿನ ಯಾರಾದ್ರೂ ತೆಗೆದುಕೊಂಡು ಬರ್ಬೋದು, ಹೀಗಾಗಿ ಸೋಷಿಯಲಿಸ್ಟ್ ಬೇಡ ಅಂದ್ರು. ಆದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಬಾಬಾ ಸಾಹೇಬರು ಬೇಡ ಅಂತಿರುವ 2 ಪದಗಳನ್ನು ತಗೊಂಡು ಬಂದ್ರು. ಆದ್ರೆ ಕೊನೆಯಲ್ಲಿ ಏನಿಟ್ರು ಗೊತ್ತಾ? ಇದನ್ನ ನವೆಂಬರ್ 1949ಕ್ಕೆ ಅಕ್ಸೆಪ್ಟ್ ಮಾಡಿದೀವಿ ಅಂತ ಹೇಳಿದ್ರು. 49ರ ಸಂವಿಧಾನದ ಮೂಲ ಆಶಯದಲ್ಲಿ ಇದಿರಲಿಲ್ಲ. ಹೆಂಗ್ ತಗೊಂಡ್ರು? ನಾವ್ಯಾರು ಪ್ರಶ್ನೆನೇ ಮಾಡಲಿಲ್ಲ. ಸಿದ್ದರಾಮಯ್ಯವರು ಇದನ್ನು ಓದಿಸಿದ್ರು, ನಾವು ಓದಿದ್ದು, ಆದ್ರೆ ಇದರಲ್ಲಿ ಇರಲಿಲ್ಲ. ನೆಕ್ಸ್ಟ್ ನಾನು ಯಾವುದೋ ಕಥೆ ನಿಮ್ಮ ಜೊತೆ ಹಂಚ್ಕೊಳ್ಳಲ್ಲ, ಎಮರ್ಜೆನ್ಸಿ ಹೆಂಗ್ ಹೇಳಲ್ಪಡ್ತು ಅಂತ. ನೆಕ್ಸ್ಟ್
ನೆಕ್ಸ್ಟ್, ಸಂವಿಧಾನಕ್ಕೆ 38 ಎಮರ್ಜೆನ್ಸಿ ತಗೊಂಡು ಬಂದ ಇಂದಿರಾ ಗಾಂಧಿ ರಾತ್ರೋರಾತ್ರಿ ತನ್ನ ಮಗನ ಭ್ರಷ್ಟಾಚಾರದಿಂದ ತನ್ನನ್ನು ತಾನು ಉಳಿಸ್ಕೊಳ್ಬೇಕು ಅಂತ ತಗೊಂಡು ಬಂದು 38ನೇ ತಿದ್ದುಪಡಿ ತಗೊಂಡು ಬಂದ್ರು. ಆರ್ಟಿಕಲ್ 368 ನಲ್ಲಿ ಬದಲಾವಣೆ. ಅದೇನ್ ಗೊತ್ತಾ? ಸಂವಿಧಾನದ ತಿದ್ದುಪಡಿ ಸಂಸತ್ತಿನ ಪರಮಾಧಿಕಾರ. ಇದನ್ನ ಯಾರು ಪ್ರಶ್ನಿಸುವಂತಿಲ್ಲ, ಕೋರ್ಟ್ ಅಲ್ಲೂ ಕೇಳುವಂತಿಲ್ಲ. ಸಂಸತ್ತು ಡಿಸೈಡ್ ಮಾಡಿದ್ಮೇಲೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ತಂದ್ರು. ಈ ಕುರಿತ ಪ್ರಶ್ನೆಯ ಅರ್ಜಿ ವಿಚಾರಣೆ ಉಚ್ಚ ನ್ಯಾಯಾಲಯಗಳಿಗೆ ನಿರ್ಬಂಧ. ಮೂಲಭೂತ ಹಕ್ಕುಗಳು ಮೊಟಕಾದರೂ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಬಾಬಾ ಸಾಹೇಬರ ಅತ್ಯಂತ ಪ್ರೀತಿಯ ಆರ್ಟಿಕಲ್ ಯಾವ್ದಾದ್ರು ಇದ್ರೆ ಅದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದು. ಇಂದಿರಾ ಗಾಂಧಿ ಹೇಳಿದ್ರು, ಮೂಲಭೂತ ಹಕ್ಕುಗಳನ್ನ ಮೊಟಕಾದರೂ ಕೂಡ ಯಾರು ಕೋರ್ಟ್ ನಲ್ಲಿ ಅದನ್ನ ಪ್ರಶ್ನಿಸುವಂತಿಲ್ಲ ಅಂತ ಸಂವಿಧಾನಕ್ಕೆ ಈ ತಿದ್ದುಪಡಿ ತಂದಿದ್ದು ಇಂದಿರಾ ಗಾಂಧಿ. ನೆಕ್ಸ್ಟ್, 39ನೇ ತಿದ್ದುಪಡಿ ತಗೊಂಡ್ಬಂದ್ರು. ಇದೆಷ್ಟು ಚೆನ್ನಾಗಿದೆ ನೋಡಿ, ವಿಚಿತ್ರವಾಗಿದೆ. ಸರ್ವೋಚ್ಚ ನ್ಯಾಯಾಲಯವು ಪ್ರಧಾನಮಂತ್ರಿ, ಸಭಾಪತಿ, ಅಧ್ಯಕ್ಷರು, ಉಪಾಧ್ಯಕ್ಷರ ಚುನಾವಣಾ ಅಕ್ರಮದ ಪ್ರಕರಣಗಳನ್ನು ಚರ್ಚೆಗೆ ತೆಗೆದುಕೊಳ್ಳುವಂತಿಲ್ಲ. ಯಾಕೆ ಗೊತ್ತಾ? ಇಂದಿರಾ ಗಾಂಧಿ ಅವರ ವಿಚಾರಣೆ ಬರಬೇಕಿತ್ತು ಕೋರ್ಟ್ಗೆ. ಅವರು ತಕ್ಷಣ ಒಂದು ಕಾನೂನನ್ನೇ ತಗೊಂಡು ಬಂದ್ರು, ಸಂವಿಧಾನವನ್ನೇ ಬದಲಾಯಿಸಿ ಏನ್ ಹೇಳಿದ್ರು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಕೂಡ ಪ್ರಧಾನಮಂತ್ರಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸಭಾಧ್ಯಕ್ಷರ ಈ ಚುನಾವಣಾ ಅಕ್ರಮದ ಪ್ರಕರಣಗಳನ್ನ ವಿಚಾರಣೆ ತಗೊಳ್ಳುವಂತಿಲ್ಲ. ಅದರ ಅರ್ಥ ಏನು ಅಂದ್ರೆ, ಒಂದು ಸಲ ಎಲೆಕ್ಷನ್ ಗೆದ್ಬಿಟ್ಟು ಪ್ರಧಾನಮಂತ್ರಿಯ ಕೂತ್ಬಿಡಿ, ಇನ್ಯಾವತ್ತೂ ನಿಮ್ಮನ್ನು ಯಾರು ಕೇಳೋದಿಲ್ಲ. ಕಾನೂನು ತಗೊಂಡು ಬಂದ್ರು, ಬದಲಾಯಿಸಿದ್ರು. ಇದನ್ನ ತಾನು ತಿಂದು ಮೇಕೆ ಮುಟ್ಟಿ ವರ್ಷಕ್ಕೆ ಹೋಗ್ಬಿಡ್ತಾರ ಕೋತಿಗೆ, ಹಂಗ ಮಾಡ್ಬಿಟ್ರು. ಇದನ್ನ ಯಾರಿಗೋ ತಲೆಗೆ ಬರ್ತಿದ್ರು. ಸಂಸತ್ತು ರಚಿಸುವ ಸಮಿತಿಯೇ ಇದರ ವಿಚಾರಣೆ ನಡೆಸಬೇಕು. ಪ್ರಧಾನಮಂತ್ರಿ ಚುನಾವಣೆ ಅಕ್ರಮ ಮಾಡಿದ್ದಾರೆ, ಯಾರು ವಿಚಾರಣೆ ನಡೆಸಬೇಕು? ಸರ್ವೋಚ್ಚ ನ್ಯಾಯಾಲಯ ಅಲ್ಲ, ಪ್ರಧಾನಮಂತ್ರಿಯೇ ಸಂಸತ್ನಲ್ಲಿ ಒಂದು ಟೀಮ್ ಮಾಡ್ತಾರೆ, ಅವರೇ ವಿಚಾರಣೆ ನಡೆಸಬೇಕು. ಏನೆಲ್ಲ ನಡೆಸಿಬಿಟ್ರು ಈ ದೇಶದಲ್ಲಿ ಕರಾಮತ್ತು ಅಂತ. ನ್ಯಾಯಾಲಯದ ಮುಂದೆ ಈವರೆಗೆ ಇದ್ದ ಎಲ್ಲ ಚುನಾವಣಾ ವ್ಯಾಜ್ಯಗಳ ಬರಖಾಸ್ತು ಮಾಡಬೇಕು ಅನ್ನುವಂತ ನಿರ್ಣಯಗಳನ್ನು ತೆಗೆದುಕೊಂಡ್ಬಂದ್ರು. ನೆಕ್ಸ್ಟ್, ಸಂವಿಧಾನಕ್ಕೆ ಈ ಸಂವಿಧಾನ ತಿದ್ದುಪಡಿ ಎಷ್ಟು ಸ್ಪೀಡ್ ಆಗಿ ಮಾಡಿದ್ರು ಅಂತಂದ್ರೆ, ಒಂದು ಸಂವಿಧಾನ ತಿದ್ದುಪಡಿ ಹೆಂಗಾಗುತ್ತೆ ಗೊತ್ತಾ? ಅದನ್ನ ಸಂಸತ್ನಲ್ಲಿ ಮಂಡಿಸ್ತಾರೆ, ಸಂಸತ್ನಲ್ಲಿ ಅದನ್ನು ಓದ್ಲಿಕ್ಕೋಸ್ಕರ ಟೈಮ್ ಕೊಡ್ತಾರೆ, ಎಲ್ಲರೂ ಓದ್ಕೊಂಡು ಬರಬೇಕು, ಆಮೇಲೆ ಡಿಸ್ಕಷನ್ ನಡಿಬೇಕು. ಮಿನಿಮಮ್ 1 ತಿಂಗಳಾಗುತ್ತೆ. ರಾಜ್ಯಸಭೆಗೆ ಹೋಗುತ್ತೆ, ಅಲ್ಲಿ ಡಿಸ್ಕಷನ್ ಆಗುತ್ತೆ, ಅಲ್ಲಿ 1 ತಿಂಗಳಿಗಿಂತಲೂ ಹೆಚ್ಚಾಗುತ್ತೆ. ಆಮೇಲೆ ಪ್ರತಿ ರಾಜ್ಯಕ್ಕೂ ಹೋಗುತ್ತೆ, ರಾಜ್ಯದಲ್ಲಿ ಎಲ್ಲರೂ ಹೋಗಿ ಓದಿದ ನಂತರ ರಾಟಿಫಿಕೇಶನ್ ಆಗಬೇಕು. ಎಲ್ಲ ಆಗ ಬರಲಿಕ್ಕೆ ಒಂದು ಸಂವಿಧಾನ ತಿದ್ದುಪಡಿ ಕನಿಷ್ಠ ಪಕ್ಷ ಒಂದು 8-9 ತಿಂಗಳಾಗುತ್ತೆ. ಆದ್ರೆ ಈ ತಿದ್ದುಪಡಿ ಎಷ್ಟು ಸ್ಪೀಡ್ ಗೊತ್ತಾ? 7ನೇ ತಾರೀಕು ಆಗಸ್ಟು ಲೋಕಸಭೆಯಲ್ಲಿ ಪ್ರಸ್ತುತ 1 ಗಂಟೆಯಲ್ಲಿ ಅಂಗೀಕಾರ. 8ನೇ ತಾರೀಕು ಆಗಸ್ಟು ರಾಜ್ಯಸಭೆಯಲ್ಲಿ ಪ್ರಸ್ತುತ 1 ಗಂಟೆಯಲ್ಲಿ ಅಂಗೀಕಾರ. 9ನೇ ತಾರೀಕು ಆಗಸ್ಟು ಪ್ರಾಬಬ್ಲಿ ಶನಿವಾರ ಅದು ರಾಜ್ಯಕ್ಕೆಲ್ಲ ಕಳಿಸಿದ್ರು, ಅಂಗೀಕಾರ ಒಂದೊಂದೇ ದಿನ. 10ನೇ ತಾರೀಕು ಭಾನುವಾರ ಈ ದೇಶದಲ್ಲಿ ಯಾರು ಕೆಲಸ ಮಾಡಲ್ಲ. ಉಳಿದ ದಿನ ಕೆಲಸ ಮಾಡಿದ್ರೆ ನಮ್ಮ ಪುಣ್ಯ, ಅವತ್ತಿನ ದಿನಗಳಲ್ಲಿ ಹಂಗಿತ್ತು. ಆದ್ರೆ ಭಾನುವಾರ ಎಲ್ಲ ಆಫೀಸರ್ಗಳು ಆಫೀಸಿಗೆ ಬಂದು ರಾಷ್ಟ್ರಪತಿಗಳು ಅಂಗೀಕಾರ ಹಾಕಿ ಅವತ್ತೇ ಅಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ್ರು. ಯಾಕೆ ಗೊತ್ತಾ? 11ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಇವರ ಚುನಾವಣಾ ಅಕ್ರಮಣದ ವಿಚಾರಣೆ ಇತ್ತು. ಆ ಅಕ್ರಮದ ವಿಚಾರಣೆಯನ್ನು ತಡಿಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಈ ಕಾನೂನು ಇಟ್ಟು ಹೇಳಿದ್ರು, ಸಂವಿಧಾನ ತಿದ್ದುಪಡಿಯಾಗಿದೆ, ನೀವಿದನ್ನು ಕೇಳೋಂಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರ ಮಂಡಿಸಿ ಇಂದಿರಾ ಗಾಂಧಿ ಕಂಟಿನ್ಯೂ ಅವರು ಸಂವಿಧಾನವನ್ನು ಹಿಂಗ್ ಬಳಸಿಕೊಂಡಿದ್ದೀವ್ರು. ನೆಕ್ಸ್ಟ್, ಕಾನೂನಿನೆದುರು ನಾವೆಲ್ಲರೂ ಸಮಾನರು, ಇಂದಿರಾ ಗಾಂಧಿ ಒಬ್ಬರು ಬಿಟ್ಟು ಅಂತ ಒಂದು ಡಿಸಿಷನ್ ಆಗಿತ್ತು. ನೆಕ್ಸ್ಟ್, ಸಂವಿಧಾನಕ್ಕೆ 40ನೇ ತಿದ್ದುಪಡಿ, ನಾಟ್ ಮಚ್ ಡಿಫರೆನ್ಸ್. ನೆಕ್ಸ್ಟ್, ಸಂವಿಧಾನಕ್ಕೆ 41ನೇ ತಿದ್ದುಪಡಿ, ಆರ್ಟಿಕಲ್ 361ರಲ್ಲಿ ಬದಲಾವಣೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು ಅಧಿಕಾರ ಸ್ವೀಕಾರಕ್ಕೆ ಮುನ್ನ ಮತ್ತು ಅಧಿಕಾರಸ್ಥರಾದ ಹೊತ್ತಲ್ಲಿ ನಡೆಸಿದ ಯಾವುದೇ ಕಾರ್ಯಗಳ ಕುರಿತಂತೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ. ನೀವೊಂದ್ಸಲ ಪ್ರಧಾನಮಂತ್ರಿ ಆಗ್ಬಿಟ್ರೆ ನಿಮ್ಮ ಮೇಲೆ ಯಾರು ಕ್ರಿಮಿನಲ್ ಕೇಸ್ ಹಾಕುವಂಗೆ ಇಲ್ಲ. ಏನೆಲ್ಲ ಮಾಡ್ಕೊಂಡ್ಬಿಟ್ರಿ ನೋಡಿ ಅಮ್ಮ, ನಾವ್ಯಾರು ಪ್ರಶ್ನೆ ಮಾಡಲಿಲ್ಲ. ನೆಕ್ಸ್ಟ್, ಇದು ಡ್ರೆಕಾನಿಯನ್ ಲಾ ಅಂತ ಅವ್ರು ಏನ್ ಹೇಳಿದ್ರಲ್ಲ, ತಿದ್ದುಪಡಿ ಅಂತ ಹೇಳಿದ್ರಲ್ಲ, ಇದು 42ನೇ ತಿದ್ದುಪಡಿ. ಈ ತಿದ್ದುಪಡಿ ತರೋಕ್ಕಿಂತ ಮುಂಚೆ ಸ್ವರ್ಣ ಸಿಂಗ್ ಅಂತ ಒಬ್ಬ ಮಿನಿಸ್ಟರ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ರು. ಸಮಿತಿ ರಚನೆ ಮಾಡಿ ಏನ್ ಮಾಡಿದ್ರು ಗೊತ್ತಾ? ಸಂವಿಧಾನವನ್ನು ಎಲ್ಲೆಲ್ಲಿ ತಿದ್ದುಪಡಿ ಮಾಡಬಹುದು ಅಂತೇಳಿ ಅವ್ರನ್ನ ರಿಪೋರ್ಟ್ ಕೇಳಿದ್ರು. ಸ್ವರ್ಣ ಸಿಂಗ್ ನೇತೃತ್ವದ ಟೀಮ್ ಒಂದು ರಿಪೋರ್ಟ್ ಕೊಡ್ತು. ರಿಪೋರ್ಟ್ ಏನ್ ಕೊಡ್ತು ಗೊತ್ತಾ? ಸಂವಿಧಾನದ ಯಾವ್ಯಾವ ಆರ್ಟಿಕಲ್ ನ ತಿದ್ದಬಹುದು ಅಂತ ಕೊಟ್ಟರು, ಹೆಚ್ಚು ಕಡಿಮೆ ಇಡೀ ಸಂವಿಧಾನ ತಿದ್ದಬಹುದು ಅಂತ ಹೇಳಿದ್ರು. ಎಷ್ಟು
ಅಷ್ಟು ದೊಡ್ಡ ಫೈಲ್ ಅದು, ಹೆಚ್ಚು ಕಡಿಮೆ ಇಡೀ ಸಂವಿಧಾನ ತಿದ್ದುಪಡಿ ಮಾಡಬೇಡಿ ಅಂತ. ಅದರ ಆಧಾರದ ಮೇಲೆ ಸಂವಿಧಾನಕ್ಕೆ ತಂದ ಈ ತಿದ್ದುಪಡಿ ಇದೆಯಲ್ಲ, ಎಂಥ ಭಯಾನಕವಾದ ತಿದ್ದುಪಡಿ ಅಂತಂದ್ರೆ, ಈ ದೇಶಕ್ಕೆ ಯಾವುದಕ್ಕೆ ಜತರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ರು ಅದನ್ನು ವಿರೂಪಗೊಳಿಸುವಂತ ಏಕಮಾತ್ರ ತಿದ್ದುಪಡಿಯನ್ನ ಅವರು ತಗೊಂಡು ಬಂದ್ರು. ಇನ್ನೂ ಸ್ಲೈಡ್ಸ್ ಇದೆ, ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ನನಗೆ ವಿಸ್ತಾರ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಯಾಕೆ ಇಷ್ಟನ್ನು ಹೇಳಿದೆ ಅಂತಂದ್ರೆ, ಬಾಬಾ ಸಾಹೇಬರು ಒಂದು ಭಾಷಣ ಮಾಡ್ತಾ, ಬಹುಶಃ ಕೊನೆಯ ಭಾಷಣದಲ್ಲಿ ಅವರು ಹೇಳ್ತಾರೆ, ಸಂವಿಧಾನ ಎಷ್ಟೇ ಕೆಟ್ಟದ್ದಾಗಿದ್ರು, ಬಹಳ ಚೆನ್ನಾಗಿದೆ ಮಾತಿದು, ಸಂವಿಧಾನ ಎಷ್ಟೇ ಕೆಟ್ಟದ್ದಾಗಿದ್ರು ಅದನ್ನ ಹಿಡ್ಕೊಂಡು ಆಚರಣೆ ನಡೆಸುವಂತ ವ್ಯಕ್ತಿಗಳು ಒಳ್ಳೆಯವರಾಗಿದ್ರೆ ಆ ಕೆಟ್ಟ ಪುಸ್ತಕವೂ ಕೂಡ ಒಳ್ಳೆಯ ಪುಸ್ತಕ ಅಂತ ಅನಿಸ್ಕೊಳ್ಳುತ್ತೆ. ಎರಡನೇ ಹೇಳಿದ್ರು, ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ರು ಅದನ್ನ ತಗೊಂಡು ಆಚರಣೆ ನಡೆಸುವ ಅತ್ಯಂತ ಕೆಟ್ಟವರಾಗಿದ್ರೆ ಅದೇ ಪುಸ್ತಕ ಅತ್ಯಂತ ಕೆಟ್ಟದ್ದು ಅಂತ ಅನಿಸ್ಕೊಳ್ಳುತ್ತೆ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಎರಡೂ ಉದಾಹರಣೆ ನಿಮ್ಮ ಕಣ್ಣೆದುರಿಗೆ ಈಗಿದೆ. ಹಿಂದೆ ಹೆಂಗಿತ್ತು ಮತ್ತು ಈಗ ಸಂವಿಧಾನದ ಬದಲಾವಣೆಯ ಕಾರ್ಯ ಹೆಂಗಾಗಿದೆ, ಅಥವಾ ಸಂವಿಧಾನವನ್ನು ಗೌರವಿಸುವಂತ ಕಾರ್ಯ ಹೆಂಗಾಗಿದೆ ಅನ್ನೋದನ್ನ ನಾವು ಸರಿಯಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಕಣ್ಣು ತೆರೆಯಬೇಕಾದಂತ ಅಗತ್ಯ ಇದೆ. ಬಾಬಾ ಸಾಹೇಬರನ್ನ ಮುಂದಿಟ್ಕೊಂಡು ಬಾಬಾ ಸಾಹೇಬರನ್ನ ಕೆಲವು ಸಂಗತಿಗಳನ್ನು ಮಾತ್ರ ತೋರಿಸಿ ಬಾಬಾ ಸಾಹೇಬರು ಇಂಥವ್ರು ಏನು ಹೇಳಿ ಕೊಡ್ತಾರಲ್ಲ, ಬಾಬಾ ಸಾಹೇಬರು ಅಷ್ಟೇ ಅಲ್ಲ. ಬಾಬಾ ಸಾಹೇಬರು ಇಷ್ಟೇ ಅಂತ ನಾನೇನಾದ್ರೂ ಇವತ್ತು ಹೇಳಿದ್ರೆ, ಮಹೇಶ್ ಜಿ ಏನಾದ್ರು ಇಷ್ಟೇ ಅಂತ ಹೇಳಿದ್ರೆ, ಕುರುಡರು ಆನೆ ಮುಟ್ಟಿ ಗುರುತಿಸಿದಂತೆ. ಒಬ್ಬ ಕುರುಡ ಆನೆ ಮುಟ್ಟಿ ನೋಡಿ ಹೇಳಿದಂತೆ, ಆನೆ ಅಂದ್ರೆ ದೇವಸ್ಥಾನದ ಕಂಬ ಇದ್ದಂಗೆ ಇರುತ್ತೆ, ಕಾಲು ಮುಟ್ಟಿದ. ಇನ್ನೊಬ್ಬ ಕುರುಡ ಆನೆ ಅಂತಂದ್ರೆ ಆನೆಯ ಸೊಂಡೆಲು ಮುಟ್ಟಿಬಿಟ್ಟು ಹಗ್ಗ ಇದ್ದಂಗೆ ಇರುತ್ತೆ ಅಂತಂದ. ಮತ್ತೊಬ್ಬ ಆನೆಯ ಕಿವಿ ಮುಟ್ಟಿ ಮೊರ ಇದ್ದಂಗೆ ಇರುತ್ತೆ ಅಂತಂದ. ಕರೆಕ್ಟ್, ಅಷ್ಟಷ್ಟೇ ಅವ್ನು ತಿಳ್ಕೊಳ್ಬಹುದಾಗಿರೋದಷ್ಟೇ. ಆದ್ರೆ ಪರಿಪೂರ್ಣವಾಗಿ ಆ ಆನೆಯನ್ನ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ಪೂರ್ಣ ಕಣ್ ತೆಗೆದು ನೋಡ್ಲಿಕ್ಕೆ ಸಾಧ್ಯವಾಗಬೇಕು. ಹೊಸ ಬೆಳಕು ನಮ್ಮನ್ನ ಆವರಿಸಿಕೊಳ್ಬೇಕು. ನನಗನ್ಸುತ್ತೆ ಬಾಬಾ ಸಾಹೇಬರ ಹೊಸ ಬೆಳಕು ನಮ್ಮನ್ನು ಆವರಿಸಿಕೊಳ್ಳುವಂತ ಟೈಮ್ ಬಂದಿದೆ. ನಾವೆಲ್ಲರೂ ಬಾಬಾ ಸಾಹೇಬರಿಗೆ ನಮ್ಮನ್ನು ತೆರೆದುಕೊಳ್ಬೇಕಾಗಿರುವಂತ ಸಂದರ್ಭ ಬಂದಿದೆ ಅಂತ ನನ್ಗನ್ಸುತ್ತೆ. ಅದನ್ನ ನಿವೇದಿಸಿಕೊಳ್ಳಿಕ್ಕೋಸ್ಕರ ಈ ಎಲ್ಲ ಸರ್ಕಸ್ ನಾವು ಮಾಡ್ತಾ ಇದ್ದೀವಿ. ಮಿತ್ರ, ಪುಸ್ತಕ ಒಟ್ಟು 6 ಪುಸ್ತಕಗಳು ಈಗ ನಮ್ಮ ಹತ್ರ ಇವೆ. 6 ಪುಸ್ತಕಗಳು, ಒಂದೊಂದು ಪುಸ್ತಕ 50 ರೂಪಾಯಿ ಅಂತ, ಸಹಕಾರದ ಬೆಲೆ ಇದು ಅಂತ ನಾವು ಮಾಡಿರೋದು, ಮನೆ ಮನೆಗೂ ತಲುಪಿಸ್ಬೇಕು ಅಂತ. ಆದ್ರೆ ಇವತ್ತು ಮಾತ್ರ ಯಾರ್ಯಾರು ಕೊಂಡ್ಕೊಳ್ತಾರೋ 25 ರೂಪಾಯಿ ಒಂದು ಪುಸ್ತಕ. ಆದ್ರೆ ಮಿನಿಮಮ್ 2 ಪುಸ್ತಕ ತಗೋಬೇಕು, ಚಿಲ್ಲರೆ ಕೊಡೋ ಕಿರಿಕಿರಿ ಆಗಬಾರ್ದು ಅಂತ 2 ಪುಸ್ತಕ ತಗೊಳ್ಳೇಬೇಕು. ಮತ್ತು ಒಂದು ಕ್ಯಾಲೆಂಡರ್ ತಗೊಂಡ್ಬಂದಿದ್ದೀವಿ ಬಾಬಾ ಸಾಹೇಬರದ್ದು. ಇದು ಕ್ಯಾಲೆಂಡರ್ ಹೇಗೆ ಅಂತಂದ್ರೆ, ಇಲ್ಲ ಕ್ಯಾಲೆಂಡರೇ ಹರಿದು ಹೋಗ್ಬೇಕು, ಇಲ್ಲ ನಾವು ಹೋಗ್ಬಿಡ್ಬೇಕು, ಅಲ್ಲಿವರೆಗೂ ಈ ಕ್ಯಾಲೆಂಡರ್ ಇರುತ್ತೆ. ಇದಕ್ಕೆ ದಿನಾಂಕ ಮಾತ್ರ ಇದೆ, ತಿಂಗಳಿದೆ, ವರ್ಷ ಇಲ್ಲ. ನೀವು ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಬಳಸಬಹುದು. ಬಾಬಾ ಸಾಹೇಬರ ಚಿಂತನೆಗಳನ್ನ, ಅವರು ವಿಶೇಷವಾಗಿರುವಂತಹ ಫೋಟೋಗಳು, ಆ ಚಿಂತನೆಗೆ ಸೂಟಾಗುವಂತ ಫೋಟೋಗಳಿಂದ ಪ್ರಯತ್ನ ಪಟ್ಟು ಡಿಸೈನ್ ಮಾಡಿ ಚಂದ ಮಾಡಿದ್ದೀವಿ. 150 ರೂಪಾಯಿ ಮಾರ್ತಾ ಇದ್ದಿದ್ದು, ನಾನು ಕೇಳ್ಕೊಂಡಿದ್ದೀನಿ ಅವರಿಗೆ 50 ರೂಪಾಯಿ ಇದನ್ನು ಕೊಡ್ಬೋದಾ ಅಂತ ಕೇಳ್ಕೊಂಡಿದ್ದೀವಿ. ಹೀಗಾಗಿ 50 ರೂಪಾಯಿ ಕ್ಯಾಲೆಂಡರ್ನ ಮನೆಯಲ್ಲಿ ಇಟ್ಕೊಳ್ಳಿ. ಬಹಳ ಜನರಿಗೆ ಅನ್ನಿಸ್ಬೋದು, ನಾನು ಹೇಳಿದ್ರೆ ಬಹಳ ಕೆಟ್ಟದ್ದು ಅಂತ ಅನಿಸಿದ್ರು, ದಯವಿಟ್ಟು ಕ್ಷಮಿಸಿ ನನ್ನನ್ನ. ಬಾಬಾ ಸಾಹೇಬರು ನಮ್ಮವರಲ್ವಲ್ಲ ಅಂತ ಅನ್ನಿಸ್ಬೋದು ಬಹಳ ಜನರಿಗೆ. ಹಂಗಲ್ಲ ರೀ. ಬಾಬಾ ಸಾಹೇಬರಂತ ವ್ಯಕ್ತಿ ಯಾವುದೋ ಒಬ್ಬ ಜನರಿಗೆ ಸೇರಿದವರು, ಒಂದಷ್ಟು ಜನರಿಗೆ ಸೇರಿದವರಲ್ಲ. ಬಾಬಾ ಸಾಹೇಬರು ನನ್ನ ಆಸ್ತಿ, ಬಾಬಾ ಸಾಹೇಬರು ನಿಮ್ಮ ಆಸ್ತಿ, ಬಾಬಾ ಸಾಹೇಬರು ನಮ್ಮೆಲ್ಲರ ಆಸ್ತಿ, ಭಾರತದ ಆಸ್ತಿಯನ್ನು ನಾವು ಭಾವಿಸಿಕೊಂಡು ಈ ಪುಸ್ತಕಗಳನ್ನ, ಈ ಕ್ಯಾಲೆಂಡರ್ನ ಸಾಧ್ಯವಾದರೆ ಕೊಂಡುಕೊಳ್ಳೋಣ. ಬಹಳ ಪುಸ್ತಕ ಏನು ತಂದಿಲ್ಲ ನಾವು, ಆದರೆ ಕೊಂಡುಕೊಳ್ಳುವ ಪ್ರಯತ್ನ ಮಾಡೋಣ, ಮುಂದಿನ ಪೀಳಿಗೆಗೆ ಓದಿಸುವಂತ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಬಹಳ ಪ್ರೀತಿ ಇಟ್ಟು ಮಹೇಶ್ ಜಿ ದೂರದಿಂದ ಇಲ್ಲಿವರೆಗೂ ಬಂದಿದ್ದಾರೆ. ನಾನು ಎಲ್ಲ ಯುವ ಬ್ರಿಗೇಡ್ನ ಮಿತ್ರರ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ, ಬಾಬಾ ಸಾಹೇಬರ ಕುರಿತಂತ ನನ್ನ ಮಾತುಗಳನ್ನು ಬಾಬಾ ಸಾಹೇಬರ ಚರಣಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ.